ಮತ್ತೊಮ್ಮೆ ವೆಲ್ಕಮ್ ಮಾಡ್ತಾ. ಓಕೆ, ಇವತ್ತು ಒಂದು ಪ್ರಾಡಕ್ಟ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅಂದ್ರೆ ಇದರ ಮೈನ್ ಹೈಲೈಟ್ಸ್, ಈ ಕಂಪನಿ ಏನು, ಇದರ ಎಲ್ಲಿಂದ ಆಪರೇಟ್ ಆಗುತ್ತೆ ಎಲ್ಲ ತಿಳ್ಕೊಂಡು ತಗೋಣ. ಈ ಕಂಪನಿ ಹೆಸರು SMPL ಅಂತ, ಸುವರ್ಣವೇದ್ ಮಿಲಿನಿಯರ್ ಪ್ರೈವೇಟ್ ಲಿಮಿಟೆಡ್ ಅಂತ. ಈ ಕಂಪನಿ ಆಪರೇಟ್ ಆಗ್ತಾ ಇರೋದು ಪೂನಾದಿಂದ. ಈ ಕಂಪನಿ ಕಾಮರ್ಸ್ ಇದು. SMPL ಮೀನ್ಸ್ ಸುವರ್ಣವೇದ್ ಮಿಲಿನಿಯರ್ ಪ್ರೈವೇಟ್ ಲಿಮಿಟೆಡ್ ಅಂತ. ಇದರ ರೂವಾರಿ ಚೇರ್ಮನ್ ಕಮ್ ಮ್ಯಾನೇಜಿಂಗ್ ಡೈರೆಕ್ಟರ್ ಮಿಸ್ ಸುಭಾಷ್ ನರೋಳೆ ಸರ್ ಅಂತ. ಇದ್ರ ಕಾರ್ಪೊರೇಟ್ ಆಫೀಸು ಪೂನಾದಿಂದ ಮತ್ತು ಸತಾರದಿಂದ ಆಪರೇಟ್ ಆಗುತ್ತೆ. ಸ್ನೇಹಿತರೆ, ಈ ಕಂಪನಿ ಲೀಗಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಕಾಮರ್ಸ್ ಬೇಕಂತ ಎಲ್ಲ ಲೀಗಲ್ ಡಾಕ್ಯುಮೆಂಟ್ಸ್ಗಳು ಮತ್ತು ಸ್ಟೇಟ್ ಗೌರ್ಮೆಂಟ್ ಆಫ್ ಮಹಾರಾಷ್ಟ್ರದಿಂದ ಏನೆಲ್ಲ ಒಂದು ಕಂಪನಿ ಆಪರೇಟಿಂಗ್ ಮಾಡ್ಲಿಕ್ಕೆ ಬೇಕಾದಂತ ಎಲ್ಲ ಲೀಗಲ್ ಡಾಕ್ಯುಮೆಂಟ್ಸ್ಗಳನ್ನ ಒಳಗೊಂಡಿದೆ. ಹಾಗಾದ್ರೆ ಇವತ್ತು ಈ ಪ್ರಾಡಕ್ಟ್ ಏನಕ್ಕೋಸ್ಕರ ಬೇಕು, ಇದ್ರ ಬಗ್ಗೆ ಒಂದು ಮೆಡಿಕಲ್ ಸೈಂಟಿಫಿಕ್ ವೇ ಟೆಕ್ನಿಕಲಿ ತಿಳ್ಕೊಂಡು ತಗೋಣ. LLL ಅಂತ ಈ ಪ್ರಾಡಕ್ಟ್ ನ ಮೇನ್ ಉದ್ದೇಶ LLL, ಲಿವ್ ಲಾಂಗ್ ಲೈಫ್ ಅಂತ, ಗುಡ್ ಹೆಲ್ತ್ ಅಂಡ್ ಗುಡ್ ಲೈಫ್ ಅಂತ. ಈಗ ಏನಕ್ಕೋಸ್ಕರ ಅಂದ್ರೆ ಬಯೋಲಾಜಿಕಲ್ ಏಜ್ ಅಂತ ಕರೀತಾರೆ. ಬಯೋಲಾಜಿಕಲ್ ಏಜ್ ಅಂತ ಅಂದ್ರೆ ನಾವೆಲ್ಲ ತಿಳ್ಕೊಂಡಿರೋದೇನಂದ್ರೆ ಹಿಂದೆ 100 ವರ್ಷ 120 ವರ್ಷ ಬದುಕ್ತಾ ಇದ್ರು ನಮ್ಮ ತಾತ ಮುತ್ತಾತರು. ಈಗ ನಮ್ಗೆ WHO ಕೊಟ್ಟಿರೋದು 65 ಮತ್ತು 67. 65 ಜೆಂಟ್ಸ್ಗೆ, ಮೇಲ್ಗೆ, 67 ಫಿಮೇಲ್ಗೆ. ಈಗ ಅರ್ಧ ವಯಸ್ಸು ಅಂದ್ರೆ 38 ಅಂತ ಕರೀತಾರೆ. ಅಂದ್ರೆ ಈಗ ಏನಾಗುತ್ತೆ, ನಮ್ಗೆ ಡೇಟ್ ಆಫ್ ಬರ್ತ್ ಏಜೇ ಬೇರೆ, ನಮ್ಮ ದೈಹಿಕ ವಯಸ್ಸು ಅದರ ಏಜೇ ಬೇರೆ. ಅದನ್ನೇ ದೈಹಿಕ ವಯಸ್ಸೇನೈತೆ ಅದನ್ನ ಬಯೋಲಾಜಿಕಲ್ ಏಜ್ ಅಂತ. ಈ ಬಯೋಲಾಜಿಕಲ್ ಏಜ್ ಅಂದ್ರೆ ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಿರತ್ತೆ ಕಾಮನ್ ಆಗಿ, ಹಿಂದೆ ನಮ್ಮ ತಾತ ಮುತ್ತಾತ ಅವರಿಗೆ ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಕಡಿಮೆ ಇತ್ತು. ಬಟ್ ಸ್ಟಿಲ್ ಇವತ್ತೇನಾಗಿದೆ, 45 ವರ್ಷ ಯಾರಿಗಾಗಿದೆ ಎಲ್ಲರಿಗೂ ಹೆಲ್ತ್ ಇಶ್ಯೂ ಇದೆ, ಎಲ್ಲರಿಗೂ ಏಜ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಏಜ್ ರಿಲೇಟೆಡ್ ಡಿಸೀಸ್ಗಳು ಸ್ಟಾರ್ಟ್ ಆಗಿರುತ್ತವೆ, ಲಾಂಗ್ ಟರ್ಮ್ ಡಿಸೀಸ್ಗಳು. ಸೊ ಒಂದು ಟೆಸ್ಟಿಂಗು ಲಾಸ್ಟ್ ಒಂದು ವರ್ಷದ ಕೆಳಗೆ, ಸೊ ಒಂದು ಇಂಡಿಯನ್ ರಿಸರ್ಚ್ ಏನ್ ಹೇಳುತ್ತೆ, ಈಗಿನ ಯಂಗ್ ಜನರೇಷನ್ ಏನಿದೆ ಇಂಡಿಯಾದಲ್ಲಿ, ಇವರ ಡೇಟ್ ಆಫ್ ಬರ್ತ್ ವಯಸ್ಸಿನ ಅವರ ಬಯೋಲಾಜಿಕಲ್ ಏಜ್ 2-3 ಪಟ್ಟು ಜಾಸ್ತಿ ಆಗಿದೆ ಅಂತ. ಟೋಟಲಿ ಅವರ ಏನು ಏಜ್ ಇದೆ ಅದರ 2-3 ಪಟ್ಟು ಜಾಸ್ತಿ ಆಗಿದೆ ಅಂತ. ಇನ್ನೊಂದು ಏಜು, ಈಗ ನಿಮ್ಮ ವಯಸ್ಸಲ್ಲಿ ನಮಗೊಂದು 40 ವರ್ಷ 45 ವರ್ಷ ಆಗಿದೆ ಅಂದ್ರೆ ನಮಗೆ 2 ಅಂದ್ರೆ 20-30 ವರ್ಷ ಜಾಸ್ತಿ ಆಗಿರುತ್ತೆ. ಅಂದ್ರೆ ನಮ್ಮ ಡೇಟ್ ಆಫ್ ಬರ್ತ್ ನಮಗೆ 40 ವರ್ಷ ಆಗಿದ್ರೆ ಆದ್ರೆ ಬಯೋಲಾಜಿಕಲ್ ಏಜು 70-80 ಆಗಿರುತ್ತೆ ಅಂತ. ಅಂದ್ರೆ ಇದು 20-30 ವರ್ಷ ವೇರಿಯೇಷನ್ಸ್ ಇರುತ್ತೆ ದೈಹಿಕ ವಯಸ್ಸು. ಬಟ್ ಬರ್ತಾ 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 ಏನಾಗ್ತಿದೆ ಅಂದ್ರೆ ಇಲ್ಲಿ ಡೌನ್ ಆಗ್ತಾ ಇದೆ. ಈಗ ನಮ್ಮ ತಾತ ಅವ್ರಿಗೆ 80 ವರ್ಷಕ್ಕೆ ಹೆಲ್ತ್ ಇಶ್ಯೂ ಸ್ಟಾರ್ಟ್ ಆದ್ರೆ ಅವ್ರು 120 ಇಯರ್ಸ್ ಬದುಕ್ತಾ ಇದ್ರು. ಸೊ ನಮ್ಮ ತಂದೆಯವ್ರ ಕಾಲದಲ್ಲಿ ಆಲ್ರೆಡಿ ಅವ್ರಿಗೆ 60 ವರ್ಷಕ್ಕೆ ಹೆಲ್ತ್ ಪ್ರಾಬ್ಲಮ್ ಸ್ಟಾರ್ಟ್ ಆದ್ರೆ ಅವ್ರು 70-80 ವರ್ಷ ಬದುಕ್ತಾ ಇದ್ರು. ಈಗ ನಿಮ್ಮ ಕಾಲದಲ್ಲಿ ಈಗ 40 ವರ್ಷಕ್ಕೆ ಎಲ್ಲರಿಗೂ ಹೆಲ್ತ್ ಪ್ರಾಬ್ಲಮ್ ಇದೆ ಅಂತ ಇಂಡಿಯಾದಲ್ಲಿ. ಆಫ್ಟರ್ 40 ಏನಾಗೈತೆ, ಎಲ್ಲರೂ ಹೆಲ್ತ್ ಇಶ್ಯೂ ಫೇಸ್ ಮಾಡ್ತಾ ಇದ್ದಾರೆ. ಓಕೆ, ನಮಗೆ ಡೆತ್ ರೇಟ್ ಎಷ್ಟಿದೆ, 60-65 ಇದೆ WHO ಕೊಟ್ಟಿರೋದು. ಹಾಗಾದ್ರೆ ನೆಕ್ಸ್ಟ್ ಜನರೇಷನ್ಸ್ ಏನಿದೆ ಬರ್ತಾ ಬರ್ತಾ ನಮ್ಮ ಮಕ್ಕಳದು ಈಗ ಡಿಕ್ರೀಸ್ ಆಗ್ತಾ ಇದೆ ಅಂತ. ಇದಕ್ಕೆ ಕಾರಣಗಳೇನಂದ್ರೆ ಬಯೋಲಾಜಿಕಲ್ ಏಜ್ ಅಂತ ಕರಿತೀವಿ. ಅಂದ್ರೆ ಇವತ್ತಿನ ಬಯೋಲಾಜಿಕಲ್ ಇವತ್ತಿನ ಏಜ್ ಏನಿದೆ ಮಕ್ಕಳದು, ಫೆಸಿಲಿಟೀಸ್ ಜಾಸ್ತಿ ಇದೆ. ಹಿಂದೆ ಇಷ್ಟೊಂದು ಜನ ಮೆಡಿಕಲ್ ಸ್ಟೋರ್ಗಳು, ಡಾಕ್ಟರ್ಗಳು, ಮೆಡಿಕಲ್ ಫೆಸಿಲಿಟೀಸ್ ಇರ್ಲಿಲ್ಲ, ಆದ್ರೂ 100 ಇಯರ್ಸ್ ಬದುಕ್ತಾ ಇದ್ರು. ಬಟ್ ಇವತ್ತು ಎಲ್ಲ ಫೆಸಿಲಿಟೀಸ್ ಇದ್ರು ಏನಾಗ್ತದೆ, ಏಜ್ಗಳು ಅಂದ್ರೆ ಡೆತ್ ರೇಟ್ ಬೇಗ ಸಾಯ್ತಾ ಇದೀವಿ, ಜೊತೆಗೆ ಆಂಟಿ ಏಜಿಂಗ್ ಜಾಸ್ತಿ ಆಗ್ತಾ ಇದೆ, ಜೊತೆಗೆ ಹೆಲ್ತ್ ಇಶ್ಯೂಗಳು ಜಾಸ್ತಿ ಆಗ್ತದೆ. ಚಿಕ್ಕ ಚಿಕ್ಕ ವಯಸ್ಸಿಗೆ ದೀರ್ಘಾವಧಿ ಕಾಯಿಲೆಗಳು ಪ್ರಾರಂಭ ಆಗ್ತಾ ಇದೆ. ಸೊ ಇದು ಬಿಗ್ಗೆಸ್ಟ್ ಚಾಲೆಂಜ್ ಇನ್ ಆಫ್ಟರ್ 40 ವರ್ಷ ಏನಾಗಿದೆಯೋ ಎಲ್ಲರೂ ಎಚ್ಚೆತ್ಕೊಂಡ್ರೆ ಮಾತ್ರ ನಾವು ಲೈಫ್ ಅನ್ನು ಎಕ್ಸ್ಟೆಂಡ್ ಮಾಡ್ಕೋಬಹುದು. ಸೊ ಅದಕ್ಕೆ ನಾಲೆಡ್ಜ್ ಬೇಕು. ಹೆಲ್ತ್ ಮೇಂಟೈನ್ ಮಾಡಿದ್ರೆ ಮಾತ್ರ ನಾವು ಲಾಂಗ್ ಟೈಮ್ ಇರುತ್ತೆ, ಇದ್ರ ನಾಟ್ ಪಾಸಿಬಲ್. ನಾವು ಹೆಂಗ್ ಬರುತ್ತೋ ಹಂಗೆ ನಾವು ಅದನ್ನ ಸ್ವೀಕಾರ ಮಾಡಿದ್ರೆ ಸೊ ಬೇಗ ದೀರ್ಘಾವಧಿ ಕಾಯಿಲೆಗಳಿಗೆ ಸುತ್ತಾಗ್ತೀವಿ ಸ್ನೇಹಿತರೆ. ಹಾಗಾಗಿ ಬಯೋಲಾಜಿಕಲ್ ಏಜ್ ಬೇರೆ, ನಮ್ಮ ದೀರ್ಘಾವಧಿ ಕಾಯಿಲೆಗಳು ಬರ್ಲಿಕ್ಕೆ ಕಾರಣ ನಮ್ಮ ಬಯೋಲಾಜಿಕಲ್ ಏಜ್ ಅಂತ. ಹಾಗಾದ್ರೆ
ಈಗ ಜಗತ್ತಿನಾದ್ಯಂತ ಒಂದು ಸಿಸ್ಟಮ್ ಸ್ಟಾರ್ಟ್ ಆಗಿದೆ, ರಿವರ್ಸ್ ಏಜ್ ಅಂತ. ಪ್ರಪಂಚಾದ್ಯಂತ ಎಲ್ಲ ಮೆಡಿಕಲ್ ಸಿಸ್ಟಮ್ಸ್ಗಳು ಸಂಶೋಧನೆಗಳು ನಡೀತಾ ಇರೋದು ರಿವರ್ಸ್ ಏಜ್ ಬಗ್ಗೆ. ಈ ರಿವರ್ಸ್ ಏಜ್ ಅನ್ನ ಯಾರು ಬೇಕಾದ್ರೂ ಮಾಡ್ಕೋಬಹುದು. ಸಿಟಿಲಿ ಇರ್ಬೋದು, ಹಳ್ಳಿಯಲ್ಲಿ ಇರ್ಬೋದು, ಓದಿದ್ರು ಓದಿಲ್ದರು, ಯಾವುದೇ ವಯಸ್ಸಿನರು 100 ಇಯರ್ಸ್ ಇರ್ಬೋದು, ಎಷ್ಟೇ ಏಜ್ ಆಗಿದ್ರು ನಾವು ರಿವರ್ಸ್ ಏಜ್ ಮಾಡ್ಕೊಳಕ್ಕೆ ಈಗ ಜಗತ್ತಿನಾದ್ಯಂತ ಒಂದು ಹೊಸ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಏನು ರಿವರ್ಸ್ ಏಜ್ ಮಾಡ್ಕೊಳೋದ್ರಿಂದ ನಾವು ಏನಂದ್ರೆ ಮತ್ತೆ ನಾವು ಯಂಗರ್ ಲೈಫ್ ಅನ್ನು ಎಂಜಾಯ್ ಮಾಡ್ಬೋದು. ಮತ್ತು ಯಂಗರ್ ನಾವು 20ರಿಂದ 30 ವರ್ಷದಲ್ಲಿ ನಾವು ಯಾವ ತರ ಇದ್ವು, ನಮ್ಮ ದೇಹ ಹೆಂಗಿತ್ತು, ಅದೇ ತರ ನಾವು ಮತ್ತೆ ನಮ್ಮ ದೇಹವನ್ನ ರಿವರ್ಸ್ ಮಾಡ್ಕೊಳೋದೇ ರಿವರ್ಸ್ ಏಜ್ ಅಂತ. ಹಾಗಾದ್ರೆ ಇಲ್ಲಿ ಜಸ್ಟ್ ಒಂದು ಏಜ್ 55 ವರ್ಷ ಆಗಿದೆ ಅಂದ್ರೆ ಅದರ ಲುಕ್ ನಾವು ರಿವರ್ಸ್ ಏಜ್ ಮಾಡ್ಕೊಂಡ್ರೆ 25 ವರ್ಷದ ತರ ಆಗುತ್ತೆ. ಇಸ್ ಎ ರಿವರ್ಸ್ ಏಜ್. ಈ ರಿವರ್ಸ್ ಏಜ್ ಇಸ್ ಎ ಮೇಜರ್ ರೋಲ್. ಹಾಗಾದ್ರೆ ಇಲ್ಲಿ ಒಬ್ಬರು ತಾತ 100 ಇಯರ್ಸ್ ಬಟ್ ಅಜ್ಜ 100 ಮತ್ತೆ ರಿವರ್ಸ್ ಏಜ್ ಮಾಡ್ಕೊಳೋದ್ರಿಂದ ಮತ್ತೆ ಯಂಗರ್ ಆಗಿ ಅಂದ್ರೆ ಸುಮಾರು 20-30 ವರ್ಷ ರಿವರ್ಸ್ ಮಾಡ್ಕೊಂಡು ಮತ್ತೆ ಅವರು ನಾರ್ಮಲ್ ಲೈಫ್ ಲೀಡ್ಗೆ ಬಂದಿರುವಂತ ಉದಾಹರಣೆಗಳು ಇದಾವೆ. ಜಗತ್ತಿನಾದ್ಯಂತ ಈ ಯಂಗರ್ ಲೈಫ್ ಬಗ್ಗೆನೆ ಫೋಕಸ್ ಮಾಡ್ತಾ ಇದೆ ಮೆಡಿಕಲ್ ಸೈನ್ಸ್. ಸ್ನೇಹಿತರೆ, ಹಾಗಾಗಿ ಈಗ ಇದ್ಗೇನಕ್ಕೆ ಅಂದ್ರೆ ನಾವು ಆಲ್ರೆಡಿ ಒಂದು ಏಜ್ ಬಂದಿದ್ರೆ 40-45 ವರ್ಷ 50 ವರ್ಷ ಆಗಿದೆ ಅಂದ್ರೆ ನಮಗೆ ನಾವು ಆಲ್ರೆಡಿ ಕಳ್ಕೊಂಡ್ಬಿಟ್ಟಿರ್ತೀವಿ. ನಮ್ಮ ದೇಹದ ಏನು ಕಳ್ಕೊಂಡಿದ್ವೋ ಎಲ್ಲ ಆರೋಗ್ಯವನ್ನ ಮತ್ತೆ ರಿವರ್ಸ್ ಮಾಡ್ಕೊಳೋದು ಅಂದ್ರೆ ಕಳೆದು ಹೋಗಿರುವಂತ ಎಲ್ಲ ಆರೋಗ್ಯವನ್ನ ಮತ್ತೆ ಪುನರ್ ನಿರ್ಮಾಣ ಅಂತ. ಈಗ ನಾವು ಒಂದು ಬೈಕ್ ಕಾರು ಇರುತ್ತೆ, ಅದನ್ನ ಒಂದ್ 4-5 ವರ್ಷ ಆದ್ಮೇಲೆ ಏನ್ ಮಾಡ್ತೀವಿ, ಅದನ್ನ ಮತ್ತೆ ಸರ್ವಿಸ್ ಮಾಡಿಸ್ತೀವಿ, ಅದನ್ನ ರಿಆಲ್ಟ್ರೇಷನ್ ಮಾಡಿಸ್ತೀವಿ. ಹಾಗೇನೆ ಒಂದು ಮನುಷ್ಯನ ದೇಹ ಏನಿದೆ ಅದನ್ನ ರಿವರ್ಸ್ ಮಾಡ್ಕೋಬೇಕು. ಇಸ್ ಎ ರಿವರ್ಸ್ ಏಜ್ ಅಂತ. ಆಲ್ರೆಡಿ ಹೆಲ್ತ್ ಇಶ್ಯೂ ಇರುತ್ತೆ, ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇರುತ್ತೆ, ನಮಗೆ ಇವತ್ತಿನ ಚಾಲೆಂಜಸ್ ಬಹಳ ಇರುತ್ತೆ. ಸೊ ಇವೆಲ್ಲವನ್ನು ಚಾಲೆಂಜಸ್ ಅನ್ನ ಫೇಸ್ ಮಾಡಿ ಮತ್ತೆ ನಾವು ಎಗೇನು ಹೆಲ್ತ್ ಅನ್ನ ರಿವರ್ಸ್ ಮಾಡ್ಕೊಳೋದ್ರಿಂದ ಲೈಫ್ ಎಕ್ಸ್ಟೆಂಡ್ ಮಾಡ್ಕೋಬಹುದು, ಜೀವಿತ ಅವಧಿಯನ್ನ ವಿಸ್ತಾರ ಮಾಡ್ಕೋಬೇಕು ಅನ್ನೋದು ಜಗತ್ತಿನಾದ್ಯಂತ ಈಗಿನ ಹೊಸ ಸಂಶೋಧನೆಗಳು ಹೇಳ್ತಾ ಇರೋದು. ಸ್ನೇಹಿತರೆ, ಹಾಗಾದ್ರೆ ಈ ಇಲ್ಲೊಂದು ಹೆಲ್ತ್ ಇದೆ, ಇಟ್ಸ್ ಗಟ್ ಹೆಲ್ತ್. ನಾವು ಒಂದು ಹೆಲ್ತ್ ಸೇವರ್ ಪ್ಯಾಕೇಜ್ ಇದೆ, ಒಂದು ಪ್ಯಾಕೇಜ್ ಇದು ರಿವರ್ಸ್ ಏಜ್ ಮಾಡ್ಕೊಳ್ಲಿಕ್ಕೆ ಒಂದು ಪ್ಯಾಕೇಜ್ ಇದೆ. ಇದು ಇಸ್ ಒಂದು ಎಕ್ಸ್ಟ್ರಾಕ್ಟ್ ಪ್ರಾಡಕ್ಟ್. ಸೊ ಇದು ಜಸ್ಟ್ ರಿವರ್ಸ್ ಏಜ್ ಪ್ರಾಡಕ್ಟ್, ಜಗತ್ತಿನ ಮೊದಲ ರಿವರ್ಸ್ ಏಜ್ ಪ್ರಾಡಕ್ಟ್. ಸೊ ರಿವರ್ಸ್ ಏಜ್ ಮಾಡ್ಕೊಳ್ಲಿಕ್ಕೆ ಸಪೋರ್ಟ್ ಆಗುತ್ತೆ. ಸೊ ಆ ತರದ್ದು ಒಂದು ಪ್ರಾಡಕ್ಟ್. ಹಾಗಾದ್ರೆ ಇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ರೀಬಿಲ್ಡ್ ಅವರ್ ಹೆಲ್ತ್, ಪುನರ್ ನಿರ್ಮಾಣ ಮಾಡುತ್ತೆ ನಮ್ಮ ದೇಹವನ್ನ. ಜಸ್ಟ್ ಸಿಂಪಲ್ ರೀಬಿಲ್ಡ್ ಮಾಡುತ್ತೆ. ಯಾವಾಗ ನಮ್ಮ ದೇಹ ರೀಬಿಲ್ಡ್ ಆಗುತ್ತೆ ಆಟೋಮೆಟಿಕಲಿ ನಾವು ರೀಕ್ಲೈಮ್ ಮಾಡ್ಕೋಬಹುದು ನಮ್ಮ ಲೈಫ್ ಅನ್ನ. ಸೊ ಹಾಗಾಗಿ ಇಸ್ ಎ ರೀಬಿಲ್ಡ್ ಪ್ರಾಡಕ್ಟ್. ಹಾಗಾದ್ರೆ ಜಸ್ಟ್ ಇದು ಇಲ್ಲಿ ರೀಬಿಲ್ಡ್ ಮಾಡ್ಕೊಳೋದ್ರಿಂದ ನಮಗೆ ಏನೆಲ್ಲ ಬೆನಿಫಿಟ್, ಇವತ್ತು ಚಾಲೆಂಜಸ್ ಏನಿದೆ ಅಂತ ಹೇಳಿದ್ರೆ ಮೇಜರ್ ಆಗಿ ಆಕ್ಸಿಡೇಟಿವ್ ಸ್ಟ್ರೆಸ್. ಆಕ್ಸಿಡೇಟಿವ್ ಸ್ಟ್ರೆಸ್ ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ, ಯಾಕೆ ನಮ್ಮ ತಾತ ಮುತ್ತಾತರು ಅವ್ರಿಗೆಲ್ಲ ಈಗ ರಿವರ್ಸ್ ಏಜ್ ಪ್ರಾಬ್ಲಮ್ಸ್ ಬರ್ಲಿಲ್ಲ, ನಮಗೆ ಯಾಕೆ ಬಂತು ಅಂದ್ರೆ ಅವರು ಆಂಟಿ ಏಜಿಂಗ್ ಇರ್ಲಿಲ್ಲ ಅವ್ರಿಗೆ ಅಷ್ಟೊಂದು. ಬಟ್ ನಮಗೆ ಪೊಲ್ಯೂಷನ್, ಫುಡ್ ಅಂಡ್ ಮೆಡಿಸಿನ್ಸ್, ಸ್ಟ್ರೆಸ್, ಮಾಡರ್ನ್ ಲೈಫ್ ಸ್ಟೈಲ್, ರೇಡಿಯೇಷನ್ ಎಫೆಕ್ಟ್, ಎಕ್ಸ್ಪೆಷಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ನಮಗೆ ಮಾರ್ನಿಂಗ್ ಟು ಗುಡ್ ನೈಟ್ ವರೆಗೆ, ಈ ಬೆಳಗ್ಗಿಂದ ಸಂಜೆವರೆಗೆ ಪೊಲ್ಯೂಷನ್, ಗಾಳಿ, ನೀರು, ಆಹಾರ ಏನೇ ಬಳಕೆ ಮಾಡ್ತೀವಿ ಮತ್ತು ಅವೆಲ್ಲವೂ ಮಲಿನ ಆಗಿದೆ. ನಾವು ದೇಹಕ್ಕೆ ಬೇಕಾದಂತ ಯಾವ ವಸ್ತುಗಳು ಸಿಗ್ತಾ ಇಲ್ಲ. ಸೊ ಪರ್ಸೆಂಟೇಜ್ ಕಡಿಮೆ ಆಗ್ತಿದೆ. ಅದಕ್ಕೇನೆ ಅಗೇನೆಸ್ಟ್ ದ ಬಯಾಲಜಿಕಲ್ ಏಜ್ ಪ್ರಾಡಕ್ಟ್ ಇದು. ಇದೇನ್ ಮಾಡುತ್ತೆ ಅಂದ್ರೆ ನಮಗೆ ವಯಸ್ಸಾಗೋದನ್ನ ತಡೆಯುತ್ತೆ. ಜಸ್ಟ್ ಸಿಂಪಲ್ ಇದು. ಇದನ್ನ ನಾವು ಬಳಕೆ ಮಾಡ್ತಾ ಹೋದ್ರೆ ನಾವು ರಿವರ್ಸ್ ಮಾಡ್ಕೋಬಹುದು. 20-30 ವರ್ಷದಲ್ಲಿ ನಾವು ಯಾವ ತರ ಇದ್ವು ಆ ತರ ನಾವು ನಮಗೆ ರಿವರ್ಸ್ ಮಾಡ್ಕೊಳತ್ತೆ. ಅಂದ್ರೆ ಕಾಯಿಲೆಗಳಿದ್ರು ರಿವರ್ಸ್ ಆಗ್ತವೆ. ನಮಗೆ BP ಇರ್ಬೋದು, ಶುಗರ್ ಇರ್ಬೋದು, ಅಸ್ತಮಾ ಇರ್ಬೋದು, ಐಸೈಟ್ ಪ್ರಾಬ್ಲಮ್ ಇರ್ಬೋದು, ಯಾವುದೇ ಹೆಲ್ತ್ ಇಶ್ಯೂ ನಾವು ಫೇಸ್ ಮಾಡ್ತಾ ಇದ್ರೆ ಓಕೆ ಅಗೇನ್ ನಾವು ಅದರಿಂದ ಹೊರಗೆ ಬರ್ಬೋದು. ಜಗತ್ತಿನಾದ್ಯಂತ ಎಲ್ಲ ರಿಸರ್ಚ್ಗಳು ಹೇಳ್ತಿರೋದೇನಂದ್ರೆ ರಿವರ್ಸ್ ಮಾಡ್ಕೊಳೋದೆ ಇಸ್ ದ ಬಿಗ್ಗೆಸ್ಟ್ ನ್ಯೂ ಕಾನ್ಸೆಪ್ಟ್ ಅದು. ಹಾಗಾಗಿ ಇದೇನ್ ಮಾಡುತ್ತೆ ಅಂದ್ರೆ ಇದು ಮೇಯ್ನು ನಮ್ಮ ಏನು
ಬಯಾಲಜಿಕಲ್ ಏಜ್ ಏನಿದೆ, ಜೈವಿಕ ವಯಸ್ಸು. ಸೊ ಮೇನ್ ಅದಕ್ಕೆ ಸಪೋರ್ಟ್ ಮಾಡುತ್ತೆ. ಮೇನ್ ಇದ್ರ ಏನು ಬಯಾಲಜಿಕಲ್ ಏಜ್ ರಿವರ್ಸ್ ಮಾಡ್ಕೊಳಕ್ಕೆ ಫಸ್ಟ್ ಆಫ್ ಆಲ್ DNA ಮೇಜರ್ ರೋಲು. DNA ಯಾಕೆ ಮೇಜರ್ ರೋಲ್ ಅಂದ್ರೆ ಆಕ್ಸಿಡೇಟಿವ್ ಸ್ಟ್ರೆಸ್. ಅಂದ್ರೆ ನಾವು ಬೆಳಗ್ಗೆ ಎದ್ದು ಬ್ರಷ್ ಮಾಡ್ತೀವಿ, ಸ್ನಾನ ಮಾಡ್ತೀವಿ, ಸೊ ಬ್ರಷ್ ಮಾಡ್ತೀವಿ, ಜೊತೆಗೆ ಮನೆನೆಲ್ಲ ಕ್ಲೀನ್ ಮಾಡ್ತೀವಿ. ಹಾಗೇನೆ ಇನ್ಸೈಡ್ ಬಾಡಿ ಒಳಗೆ ನಮಗೆ ಕೆಮಿಕಲ್ಸ್, ಟಾಕ್ಸಿನ್ಸ್ ಬೆಳಗ್ಗಿಂದ ಸಂಜೆವರೆಗೆ ಗಾಳಿ, ನೀರು, ಆಹಾರದ ಮೂಲಕ ಮತ್ತು ನಾವು ನಮ್ಮ ಜೀವನ ಶೈಲಿಗಳ ಮೂಲಕ ದಿನಕ್ಕೆ 200ರಿಂದ 700ವರೆಗೂ ಪಾಯ್ಸನ್ ಬಳಕೆ ಮಾಡ್ತಾ ಇದೀವಿ. ಪಾಯ್ಸನ್ ಹೋಗ್ತಾ ಇದೆ, ನಮಗೆ ಗೊತ್ತೇ ಇಲ್ಲ. ಅದು ಗಾಳಿ ಮೂಲಕ, ನೀರಿನ ಮೂಲಕ ಇರ್ಬೋದು, ಆಹಾರದ ಮೂಲಕ ಇರ್ಬೋದು, ನಮಗೆ ಗೊತ್ತಿಲ್ದಲೆ ನಾವು ಆ ಪಾಯ್ಸನ್ ಬಳಕೆ ಮಾಡ್ತಿದ್ವಿ ಆಕ್ಸಿಡೇಟಿವ್ ಸ್ಟ್ರೆಸ್ ಇಂದ. ಈ ಆಕ್ಸಿಡೇಟಿವ್ ಸ್ಟ್ರೆಸ್ ಏನ್ ಮಾಡತ್ತೆ ಅಂದ್ರೆ DNA ಡ್ಯಾಮೇಜ್ ಮಾಡುತ್ತೆ. ಮೇಜರ್ ರೋಲ್ DNA, ನಮ್ಮ DNA ಡ್ಯಾಮೇಜ್ ಆಗುತ್ತೆ. ಯಾವಾಗ DNA ಡ್ಯಾಮೇಜ್ ಆಗುತ್ತೋ ಆಟೋಮೆಟಿಕಲಿ ದೀರ್ಘಾವಧಿ ಕಾಯಿಲೆಗಳು ಕ್ರಿಯೇಟ್ ಆಗ್ತವೆ. ರೋಗಗಳು ಹೊರಗಳಿಂದ ಬರೋದಿಲ್ಲ. ವೈರಲ್ ಇನ್ಫೆಕ್ಷನ್ಸ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್, ಸೊ ಅವು ಜಸ್ಟ್ ಇನ್ಫೆಕ್ಷನ್ಸ್ ಗಳಾಗ್ಬೋದು. ಬಟ್ ದೀರ್ಘಾವಧಿ ರೋಗಗಳು ಬರೋದೇ ನಮ್ಮ ದೇಹದ ಒಳಗೆ. ಹಾಗಾದ್ರೆ ಇದೇನ್ ಮಾಡುತ್ತೆ ಅಂದ್ರೆ DNA ಡ್ಯಾಮೇಜ್ ಮಾಡೋಂಥದ್ದು ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನ ಇದೇನ್ ಮಾಡುತ್ತೆ, ಈ ಇದ್ರಲ್ಲಿರುವಂತ ಫ್ಲೇವನಾಯ್ಡ್, ಐ ರಿಚ್ ಫ್ಲೇವನಾಯ್ಡ್ ಕಾಂಪೌಂಡ್ ಇದೆ. ಇದರಲ್ಲಿ ಏನಿದೆ ಅಂದ್ರೆ ಎಕ್ಸ್ಟ್ರಾಕ್ಟ್ ಗಳಲ್ಲಿ, ಇದು ಎಕ್ಸ್ಟ್ರಾಕ್ಟ್, ಇದರಲ್ಲಿ ಟೋಟಲಿ ಫ್ಲೇವನಾಯ್ಡ್ ಕಾಂಪೌಂಡ್ ಇದೆ, ಐ ರಿಚ್. ಈ ಫ್ಲೇವನಾಯ್ಡ್ ಏನ್ ಮಾಡತ್ತಂದ್ರೆ DNA ಡ್ಯಾಮೇಜ್ ಆಗೋದನ್ನ ಅವಾಯ್ಡ್ ಮಾಡುತ್ತೆ. ಇಸ್ ಎ ಮೇಜರ್ ರೋಲ್, ಇಸ್ ಎ ಡಿಪೆಂಡ್ ಅಪಾನ್ ಎಗನೆಸ್ಟ್ ದ ಬಯಾಲಜಿಕಲ್ ಏಜ್. ಹಾಗಾದ್ರೆ ಈ ರಿವರ್ಸ್ ಏಜ್ ರೆವಲ್ಯೂಷನ್ ಕ್ರಿಯೇಟ್ ಎಗನೆಸ್ಟ್ ಏಜಿಂಗ್ ಇನ್ ಡೆತ್. ಯಾಕೆ ಏಜಿಂಗ್ ಅಂದ್ರೆ ನಮಗೆ ದೀರ್ಘಾವಧಿ ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ. ಅಲ್ಲಿ DNA ಡ್ಯಾಮೇಜ್ ಆದಾಗ ನಮಗೆ ಕಾಯಿಲೆಗಳು ಉಗಮ ಆಗ್ತವೆ, ದೀರ್ಘಾವಧಿ ಕಾಯಿಲೆಗಳು. ಉದಾಹರಣೆ, DNA ಡ್ಯಾಮೇಜ್ ಆದ್ರೆ ಕ್ಯಾನ್ಸರ್ ಬರುತ್ತೆ, ಮೋಸ್ಟ್ ಇಂಪಾರ್ಟೆಂಟ್. ಸೊ ಇನ್ನ ಡಿಫಿಷಿಯನ್ಸಿ ಪ್ರಾಬ್ಲಮ್ಸ್ ಇರ್ತವೆ. ಸೊ ಇದ್ರ ಜೊತೆಗೆ BP, ಶುಗರ್ಗಳು ಇವು ಸ್ಟಾರ್ಟ್ ಆಗ್ತವೆ. ಸೊ ಇದು ಎಲ್ಲವೂ ಟೆಸ್ಟಿಂಗು. ಸೊ ಇದಕ್ಕೆ ಕಾರಣ ಏನಂದ್ರೆ ನಮಗೆ ದೀರ್ಘಾವಧಿ ಈ ಆರೋಗ್ಯ ಸರಿ ಮಾಡ್ಕೊಳ್ಳಿಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಆಂಟಿ ಏಜಿಂಗ್. ಈಗ ಯಾವಾಗ ಈ ಒಳಗೆ ಆಗ್ತಾ ಇರತ್ತೆ, ನಮಗೆ ತುಂಬಾ ಜನಕ್ಕೆ ಆಲ್ರೆಡಿ BP, ಶುಗರ್ ಆಲ್ರೆಡಿ ಬಂದಿರುತ್ತೆ, ಚೆಕ್ ಮಾಡಿರಲ್ಲ, ನಮಗೆ ಗೊತ್ತಿರಲ್ಲ. ಇದು ಹೆಂಗ್ ಬಂತು ಅಂದ್ರೆ ನಾವು ಜೆನೆಟಿಕ್ ಪ್ರಾಬ್ಲಮ್ ಅಥವಾ ಲೈಫ್ ಸ್ಟೈಲ್ ಇಂದ ಬಂದಿದೆಯೋ ಅಥವಾ ಕಾರಣಗಳು ಹುಡುಕ್ತಿವಿ. ಕಾರಣಗಳು ಬೇರೆ, ಬಟ್ ಇದು ಮೂಲ ಇಲ್ಲಿ ರೋಗಗಳು ಕ್ರಿಯೇಟ್ ಆಗ್ಲಿಕ್ಕೆ ಕಾರಣ ಏನಂದ್ರೆ ಸೊ DNA ಡ್ಯಾಮೇಜ್ ಆಗೋದು ಇಸ್ ಎ ಮೇಜರ್ ರೋಲು. ಸೊ ಇದರಲ್ಲಿ ಏನು ಅಂತ ಹೇಳಿದ್ರೆ ಇಲ್ಲಿ ಒಂದು ಕಾಂಪೌಂಡ್ ಇದೆ, ಫ್ಲೇವನಾಯ್ಡ್ ಕಾಂಪೌಂಡ್, ಐ ರಿಚ್ ಫ್ಲೇವನಾಯ್ಡ್ ಕಾಂಪೌಂಡ್ ಇದೆ. ಇದ್ರ ಜೊತೆಗೆ ಮೇನ್ ನಮಗೆ CO ಅಂಡ್ COQ10 ಅಂತ. COQ10 ಇಸ್ ಎ ಮೇಜರ್ ಒಂದು ಆಸಿಡ್ ಕಾಂಪೌಂಡ್, ಸಂಯುಕ್ತ. ಇದು ಏನ್ ಮಾಡತ್ತಂದ್ರೆ ನಮಗೆ ಇದರಲ್ಲಂತ ಎಲ್ಲ ಎಕ್ಸ್ಟ್ರಾಕ್ಟ್ ಗಳಲ್ಲಿ ಈ ಐ ರಿಚ್ ಇದೆ. ಇದರಲ್ಲಿ COQ10 ಹೈಯೆಸ್ಟ್ ಇರೋದ್ರಿಂದ ನಮಗೆ ಈ ಆಸಿಡ್ಸ್ ಏನ್ ಮಾಡುತ್ತೆ ನ್ಯಾಚುರಲಿ, ಸೊ ರೋಗಗಳಿಂದ ಮುಕ್ತಗೊಳಿಸುತ್ತೆ. ನಮಗೆ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಅಥವಾ ದೀರ್ಘಾವಧಿ BP, ಶುಗರ್ಗಳು ಇರ್ಬೋದು, ಅಥವಾ ಐಸೈಡ್ ಪ್ರಾಬ್ಲಮ್ ಇರ್ಬೋದು, ಸ್ಕಿನ್ ಪ್ರಾಬ್ಲಮ್ಗಳು ಇರ್ಬೋದು. ಇದನ್ನ ನಮಗೆ ತಡಿಲಿಕ್ಕೆ ಸಪೋರ್ಟ್ ಆಗುತ್ತೆ. ಮತ್ತು DNA ಈ ಆಕ್ಸಿಡೇಟಿವ್ ಸ್ಟ್ರೆಸ್ ಇಂದ ಡ್ಯಾಮೇಜ್ ಆಗೋದನ್ನ ಅವಾಯ್ಡ್ ಮಾಡುತ್ತೆ. ಯಾಕೆಂದ್ರೆ ಐ ರಿಚ್ ಆಂಟಿ ಆಕ್ಸಿಡೆಂಟ್ ಇದೆ, ಇದರಲ್ಲಿ ಸಿಕ್ಕಾಬಟ್ಟೆ ಆಂಟಿ ಆಕ್ಸಿಡೆಂಟ್ ಇದೆ. ಆಂಟಿ ಆಕ್ಸಿಡೆಂಟ್ ಏನ್ ಮಾಡುತ್ತೇವೆ ಅಂದ್ರೆ ನಮ್ಮ ಈ ವಯಸ್ಸಾಗೋದನ್ನ, ಜೈವಿಕ ವಯಸ್ಸು ಏನಾಗುತ್ತೆ ರಿವರ್ಸ್ ಮಾಡುತ್ತೆ. ಅಂದ್ರೆ ನಾವು ಬೇಗ ವಯಸ್ಸಾದರಂಗ್ ಕಾಣೋದನ್ನ ತಡೆಯುತ್ತೆ. ಮತ್ತು ನಾವು ಆಕ್ಟಿವ್ ಆಗಿರಕ್ಕೆ, ಚಲನವಾಗಿರ್ಲಿಕ್ಕೆ, ಪ್ರತಿ ಆಕ್ಸಿಜನ್ ಸಪ್ಲೈ ಮಾಡಕ್ಕೆ, ಪ್ರೋಟೀನ್ಸ್, ವಿಟಮಿನ್ ಸಪ್ಲೈ ಮಾಡ್ಲಿಕ್ಕೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಆಗ್ಲಿಕ್ಕೆ ಸಪೋರ್ಟ್ ಆಗುತ್ತೆ. ಇಸ್ ಎ ಮೇಜರ್ ರೋಲ್ ಇನ್ ರೆವಲ್ಯೂಷನ್ ಅಗೇನ್ಸ್ಟ್ ದ ಏಜಿಂಗ್ ಅಂಡ್ ಡೆತ್. ಇಸ್ ಎ ಮೇಜರ್ ರೋಲ್. ಸೊ ಇದನ್ನ ಮತ್ತೆ ಯಾಕೆ ನಾವು ಇದನ್ನ ಯೂಸ್ ಮಾಡ್ಬೇಕಂದ್ರೆ ಇಸ್ ಎ ಮೇಜರ್, ಇದು ಮೇಜರ್ ಆಗಿ ನಾವು ದೀರ್ಘಾಯಸ್ಸನ್ನ ಪ್ರಚೋದನೆ ಮಾಡ್ತವೆ. ಅಂದ್ರೆ ಮೇಜರ್ ಅಲ್ಲಿ ಇದರಲ್ಲಿ ಅಮಿನೋ ಆಸಿಡ್ಸ್ ಕಾಂಟೆಂಟ್ ಹೈಯೆಸ್ಟ್ ಇದೆ, ಅಮಿನೋ ಆಸಿಡ್ಸ್. ಇದರ ಜೊತೆಗೆ ಕೊಲಜನ್ ಜಾಸ್ತಿ ಉತ್ಪತ್ತಿ ಮಾಡಿಸುತ್ತೆ, ಜೊತೆಗೆ ಮೆಲನಿನ್ ಜಾಸ್ತಿ ಉತ್ಪತ್ತಿ ಮಾಡಿಸುತ್ತೆ. ಕೊಲಜನ್ ಅಂಡ್ ಮೆಲನಿನ್ ಏನ್ ಮಾಡ್ತವೆ ಅಂದ್ರೆ ಸೊ ನಮಗೆ ಆಂಟಿ ಏಜಿಂಗ್ ಅಂದ್ರೆ ಚರ್ಮ ರೋಗಗಳು ಮತ್ತು ಕೂದಲು ಉಗುರುಗಳನ್ನ
ರಕ್ಷಣೆ ಮಾಡ್ತವೆ. ಅಂದ್ರೆ ಬಿಳಿ ಕೂದಲು ಆಗೋದನ್ನ ಕಡಿಮೆ ಮಾಡ್ಲಿಕ್ಕೆ, ಉಗುರು ತುಂಬಾ ಚೆನ್ನಾಗಿರ್ಲಿಕ್ಕೆ, ಮತ್ತೆ ಚರ್ಮ pH ಲೆವೆಲ್ ನಾರ್ಮಲ್ ಇರ್ಲಿಕ್ಕೆ, ಚರ್ಮದ ರೋಗಗಳು ಬರ್ದಂಗ್ ನೋಡ್ಕೊಳಕ್ಕೆ, ಸೊ ಕೂದಲು ಉದ್ದ ಬೆಳಿಲಿಕ್ಕೆ, ಮತ್ತು ನಮ್ಗೆ ತುಂಬಾ ಕೂದಲು ಉದುರೋದು ಸ್ಟಾಪ್ ಆಗ್ಲಿಕ್ಕೆ, ಡ್ಯಾಂಡ್ರಫ್ ಅವಾಯ್ಡ್ ಮಾಡೋದು. ಸೊ ಇದಕ್ಕೆಲ್ಲ ಸಪೋರ್ಟ್ ಮಾಡೋದೇ ಕಾಲಜನ್. ಸೊ ಜೊತೆಗೆ ಮೆಲನಿನ್ ಸಹ ಹೈಯೆಸ್ಟ್ ಉತ್ಪತ್ತಿ ಮಾಡೋದ್ರಿಂದ ನಮಗೆ ದೀರ್ಘಾಯಸ್ಸಿಗೆ ಸಪೋರ್ಟ್ ಆಗುತ್ತೆ. COQH10 ಅಂತ. ಇದ್ರ ಜೊತೆಗೆ ಇದನ್ನ ಯಾಕೆ ಅಂತಂದ್ರೆ ಐರಿಚ್ ಇದರಲ್ಲಿ ಮ್ಯಾಗ್ನೀಸಿಯಂ ಇದೆ. ನಮ್ಮ ದೇಹಕ್ಕೆ ಮೇಜರ್ ರೋಲು. ಈ ಹಾರ್ಟ್ ಪ್ರಾಬ್ಲಮ್ಸ್ ಇರ್ಬೋದು, ನಮಗೆ ಮೇಜರ್ ರೋಲ್ ಇದರಲ್ಲಿ. ಜೊತೆಗೆ ಮ್ಯಾಗ್ನೀಸಿಯಂ ಸುಮಾರು ನಮ್ಮ ದೇಹಕ್ಕೆ ಬೇಕಾದಂತ ವೆರಿ ನೀಡು. ನಾವು ತಿನ್ನಂತ ಆಹಾರಗಳಲ್ಲಿ ಮ್ಯಾಗ್ನೀಸಿಯಮ್ಸ್ ಕಡಿಮೆ ಇರೋದ್ರಿಂದ ನಮಗೆ ಮೂಳೆ ಬೋನ್ಸ್ ಏನಿದೆ ಸ್ಟ್ರೆಂತ್ ಬರ್ಲಿಕ್ಕೆ ನಮಗೆ ಮ್ಯಾಗ್ನೀಸಿಯಂ ಬೇಕು. ಇದ್ರ ಜೊತೆಗೆ ಮೆಮೊರಿಗೆ, ಲಾಸ್ ಆಫ್ ಮೆಮೊರಿ ಏನಿದೆ, ಅನೆಕ್ಸಿಟಿಗೆ ಮ್ಯಾಗ್ನೀಸಿಯಂ ಕಡಿಮೆ ಇರುತ್ತೆ, ಡೆಫಿಷಿಯನ್ಸಿ ಅದು. ಇದ್ರ ಜೊತೆಗೆ ಮೇನ್ ಸ್ಟ್ರೆಸ್ ಅನ್ನು ಕಡಿಮೆ ಮಾಡ್ಲಿಕ್ಕೆ, ಇದ್ರ ಜೊತೆಗೆ ನಮಗೆ ಸುಮಾರು 300+ ಸೆಲ್ಸ್ ರೀಬಿಲ್ಡ್ ಆಗ್ಲಿಕ್ಕೆ ಮ್ಯಾಗ್ನೀಸಿಯಂ ನಮಗೆ ಸಪೋರ್ಟ್ ಆಗುತ್ತೆ. ಸೊ ಹಾಗಾಗಿ ಐರಿಚ್ ಮ್ಯಾಗ್ನೀಸಿಯಂ ಇರುವಂತ ಕಾಂಪೌಂಡ್ಗಳು ಈ ಎಕ್ಸ್ಟ್ರಾಕ್ಟ್ ಗಳಲ್ಲಿದೆ. ಮ್ಯಾಗ್ನೀಸಿಯಂ ನಾವು ತಿನ್ನಂತ ಆಹಾರದಲ್ಲಿ ಇವತ್ತು ಯಾವುದೇ ದೊಡ್ಡ ವ್ಯಕ್ತಿಯಿಂದ ಚಿಕ್ಕವರವರೆಗೂ, ಹಳ್ಳಿಯಲ್ಲಿರುವಂತವ್ರು ಮತ್ತು ಸಿಟಿಲಿರೋರ್ಗೆ ಯಾರಿಗೂ ಟೇಸ್ಟಿ ಫುಡ್, ನಾಲ್ಗೆ ಟೇಸ್ಟಿಗೆ ನಾವು ಅಷ್ಟೇ ಫುಡ್ ಅನ್ನು ಸೆಲೆಕ್ಟ್ ಮಾಡ್ತಾ ಇದ್ವಿ. ಬಟ್ ದೇಹಕ್ಕೆ ಬೇಕಾದಂತ ಆಹಾರ ಸಿಗ್ತಾ ಇಲ್ಲ. ಆಫ್ಟರ್ 45 ನಮಗೆ ಮೇಜರ್ ಪ್ರೋಟೀನ್ಸ್, ವಿಟಮಿನ್ಸ್, ಎಂಜೈಮ್ಸ್ ಇಸ್ ಎ ಮೇಜರ್ ರೋಲ್. ಬಟ್ ಅದು ಸಿಗ್ತಾ ಇಲ್ಲ. ಡಿಫಿಷಿಯನ್ಸಿ ಇಸ್ ಎ ಮೇಜರ್ ರೋಲ್. ಡಿಫಿಷಿಯನ್ಸಿ ಆಗ್ತಾ ಇದೆ. ಜೊತೆಗೆ ಇದರಲ್ಲಿ ಮೇನ್ ವಿಟಮಿನ್ ಕೆ ಕಾಂಪೌಂಡ್ ಇರುವಂತದ್ದು ಐರಿಚ್ ಇದರಲ್ಲಿದೆ. ಸತು ಇದೆ, ಮತ್ತೆ ಜೀವಕೋಶಗಳಿಗೆ ಬೇಕಾದಂತ ಸೆಲ್ಸ್ ನ ರೀಬಿಲ್ಡ್ ಮಾಡ್ಲಿಕ್ಕೆ, ಸೆಲ್ಸ್ ನ ರಿಫ್ರೆಶ್ ಮಾಡಕ್ಕೆ, ಸೆಲ್ಸ್ ನ ರಿಯಾಕ್ಟಿವೇಟ್ ಮಾಡಕ್ಕೆ. ಅಂದ್ರೆ ಜೀವಕೋಶಗಳು 36 ಟ್ರಿಲಿಯನ್ ಸೆಲ್ಸ್ ಇರತ್ತೆ ಒಬ್ಬ ಹೆಲ್ತಿ ಪರ್ಸನ್ಗೆ. ಸೊ ಆಕ್ಸಿಡೇಟಿವ್ ಸ್ಟ್ರೆಸ್ ಜಾಸ್ತಿ ಇರೋದ್ರಿಂದ ನಮಗೆ ಜೀವಕೋಶಗಳು ಡ್ಯಾಮೇಜ್ ಆಗ್ತಾ ಬರ್ತವೆ. ಯಾವಾಗ ಜೀವಕೋಶಗಳು ಡ್ಯಾಮೇಜ್ ಆಗ್ತಾವ, ಆಟೋಮೆಟಿಕಲಿ ನಮಗೆ ಅಲ್ಲಿ ರೋಗಗಳು ಪ್ರಾರಂಭ ಆಗ್ತವೆ. ಅದನ್ನ ಕಾಯಿಲೆ ಹೆಸರು ಹೇಳ್ತೀವಿ ಅಷ್ಟೇ ನಾವು. ಬಟ್ ಹೆಲ್ತಿ ಅಲ್ಲ, ಅನ್ಹೆಲ್ತಿ. ಸೊ ಬೇಗ ಚಿಕ್ಕ ವಯಸ್ಸಿಗೆ ನಮಗೆ ಆಲ್ರೆಡಿ ವಯಸ್ಸಾದವ್ರ ತರ ನಾವು ಕಾಣ್ತೀವಿ. ಇಸ್ ಎ ಮೇಜರ್ ಅಲ್ಲೂ ಡೆಫಿಷಿಯನ್ಸಿ ಪ್ರಾಬ್ಲಮ್ಸ್. ಸ್ನೇಹಿತರೆ, ಇದ್ರ ಜೊತೆಗೆ ಇದನ್ನ ಯಾಕೆ ನಾವು ಅಂದ್ರೆ, ಈಗ ನಿಮಗೆ ಆಂಟಿ ಏಜಿಂಗ್ ಪ್ರಾಬ್ಲಮ್ಸ್ ಅನ್ನ ತುಂಬಾ ಜನ, ನಿಮಗೆ ಎಕ್ಸಾಂಪಲ್ ಇಲ್ಲಿ ನೀವು, ಸೊ ಇದನ್ನೇ ನೀವು ಸಿನಿಮಾ ಆಕ್ಟರ್ಗಳು ಬಹಳಷ್ಟು ಜನ ಹ್ಯಾಂಡ್ಸಮ್ ಆಗಿರ್ತಾರೆ, ಏಜ್ ಆಗಿಲ್ಲ ಅನ್ನೋ ತರ ಆಂಟಿ ಏಜಿಂಗ್ ಅವ್ರಿಗೆ ಇರಲ್ಲ. ಯಾಕೆ ಅಂದ್ರೆ ಅವರು ಹೆಲ್ತ್ ಅನ್ನು ಮೇಂಟೈನ್ ಮಾಡ್ತಾರೆ, ಫಿಟ್ ಅಂಡ್ ಫೈನ್ ಆಗಿರ್ತಾರೆ. ಸೊ ಅದೇ ಏಜ್ 71 ಸೇಮ್ ಏಜ್ ಬಟ್ ಅವರು ಹೆಲ್ತ್ ಫಿಟ್ ಅಂಡ್ ಫೈನ್ ಆಗಿ ಇಟ್ಕೊಂಡ್ರೆ ಹೆಂಗರಾಗಿ ಕಾಣ್ತಾರೆ. ಅದೇ ಸೇಮ್ ಏಜ್, ಸೇಮ್ ಡೇಟ್ ಆಫ್ ಬರ್ತ್ ಹೆಂಗ್ ಕಾಣ್ತಾರೆ? ರಿವರ್ಸ್ ಮಾಡ್ಕೊಂಡಿಲ್ಲದ್ರೆ ಏನ್ ಪ್ರಾಬ್ಲಮ್? ಅದು ರಿವರ್ಸ್ ಮಾಡ್ಕೊಂಡ್ರೆ ಹೇಗೆ? ಹೆಲ್ತ್ ಆಫ್ಟರ್ 40 ನಾವು ಹೆಲ್ತ್ ಅನ್ನು ಮೇಂಟೈನ್ ಮಾಡಿದ್ರೆ ಹೆಂಗ್ ಕಾಣ್ತೀವಿ? ನಮ್ಮ ಕೈಲಿರುತ್ತೆ, ನಮ್ಮ ಆರೋಗ್ಯ ಡಾಕ್ಟರ್ ಕೈಲಿರಲ್ಲ. ಸೊ ಕಾಯಿಲೆಗೆ ಅದಕ್ಕೆ ಟ್ರೀಟ್ಮೆಂಟು, ಮೆಡಿಷನ್, ಸೊ ಅದು ಸೆಕೆಂಡ್ರಿ. ಬಟ್ ನಾವು ನಮ್ಮ ಹೆಲ್ತ್ ಅನ್ನ ಆಫ್ಟರ್ 40 ವರ್ಷ ಆಗೈತೆ ಅಂದ್ರೆ ನಾವು ಇನ್ನು ಯಂಗರ್ ಆಗಿರ್ಬೇಕಪ್ಪ ಅಂದ್ರೆ ಹೆಲ್ತ್ ಮೇಂಟೈನ್ ಮಾಡಬೇಕು. ಈಗ ನಮಗೆ ದ ಸೇಮ್ ಏಜ್, ಯಾಕೆ ಇವರೆಲ್ಲ ಈ ತರ? ಸೊ ಏಜ್ ಆಗಿರತ್ತೆ, ಬಟ್ ಏಜ್ ಆಗಿರ್ತಾರ ಕಾಣೋದೇ ಇಲ್ಲ, ಹೆಂಗರಾಗಿರ್ತಾರೆ. ಯಾಕೆ ಅಂದ್ರೆ ಹೆಲ್ತ್ ಅನ್ನ ಮೇಂಟೈನ್ ಮಾಡ್ತಾರೆ, ಫಿಟ್ ಅಂಡ್ ಫೈನ್. ಅವರು ಸೆಲೆಬ್ರಿಟಿಗಳು ಅಂತ ಮೇಂಟೈನ್ ಮಾಡೋದಲ್ಲ, ಅವ್ರು ಚೆನ್ನಾಗಿ ಕಾಣ್ಬೇಕು ಅಂತಲ್ಲ. ಪ್ರತಿಯೊಬ್ರು ಚೆನ್ನಾಗಿ ಕಾಣ್ಬೇಕಂತ ಇಷ್ಟ, ಪ್ರತಿಯೊಬ್ರು ಹೆಲ್ತಿ ಲೈಫ್ ಬೇಕು. ಬಟ್ ನಾವು ಮೇಂಟೈನ್ ಮಾಡ್ತಾ ಇಲ್ಲ, ಅವ್ರು ಮೇಂಟೈನ್ ಮಾಡ್ತಾರೆ ಅಷ್ಟೇ. ಇಲ್ಲಿ ಅಮೌಂಟ್, ಶ್ರೀಮಂತರು ಅನ್ನೋದು, ಸೆಲೆಬ್ರಿಟಿ ಬರೋದಿಲ್ಲ. ಹೆಲ್ತ್ ಇಶ್ಯೂ, ಎಲ್ಲರೂ ಚೆನ್ನಾಗಿ ಕಾಣ್ಬೇಕಂತ ಎಲ್ಲರಿಗೂ ಇಷ್ಟ ಇದೆ, ಬಟ್ ಹೆಲ್ತ್ ಮೇಂಟೈನ್ ಮಾಡೋದು ಗೊತ್ತಿಲ್ಲ ನಮ್ಗೆ ಅಷ್ಟೇ. ಇದಕ್ಕೆ ಇದುವರೆಗೂ ಸಪರೇಟ್ ಅಂತ ಒಂದು ಪ್ರಾಡಕ್ಟ್ ಇರ್ಲಿಲ್ಲ ವರ್ಲ್ಡ್ ಅಲ್ಲಿ. ನೀವು ಚೆಕ್ ಮಾಡಿದ್ರೆ ಯಾವುದೇ ಪ್ರಾಡಕ್ಟ್ ಒಂದು ಸಪರೇಟ್ ಹೆಲ್ತ್ ಆಂಟಿ ಏಜಿಂಗಿಗೆ ಸಪರೇಟ್ ಆಗಿ ಒಂದು ಪ್ರಾಡಕ್ಟ್ ಅಂತ ವರ್ಲ್ಡ್ ಅಲ್ಲಿ ದ ಒನ್ ಅಂಡ್ ಓನ್ಲಿ ದ ಪ್ರಾಡಕ್ಟ್ ಇದು. ಸೊ ವರ್ಲ್ಡ್ ಅಲ್ಲಿ ಫಸ್ಟ್ ಟೈಮ್ ಇದು. ಈಗ ಆಲ್ರೆಡಿ ರಿವರ್ಸೇಜ್ ಪ್ರಾಡಕ್ಟ್ ಇದು. ಈಗ ಆಲ್ರೆಡಿ ಸಾವಿರಾರು ಜನ, ಲಕ್ಷಾಂತರ ಜನ ಇದನ್ನ ಯೂಸ್ ಮಾಡಿ ರಿವರ್ಸೇಜ್ ಮಾಡ್ಕೊಂಡು ಉದಾಹರಣೆಗಳಿದಾವೆ. ಕರ್ನಾಟಕದಲ್ಲಿ ಕನಿಷ್ಠ 50,000ಕ್ಕೂ ಹೆಚ್ಚು ಜನ ಈ ಪ್ರಾಡಕ್ಟ್ ಅನ್ನ ಕಳೆದ 2 ವರ್ಷಗಳಿಂದ ಯೂಸ್ ಮಾಡಿ ರಿವರ್ಸೇಜ್ ಮಾಡ್ಕೊಂಡ್ರು ಉದಾಹರಣೆಗಳಿದಾವೆ. ಸೊ ಸೆಲೆಬ್ರಿಟಿಗಳಿಂದ ಹೇಳಿದ್ರು ಕಾಮನ್ ಮ್ಯಾನ್ ವರೆಗೆ ಪ್ರತಿಯೊಬ್ರು ಇದ್ದಾರೆ. ಸೊ ಇದು ಏನಕ್ಕೆ ಅಂತ ಹೇಳಿದ್ರೆ
ಬಾಡಿಗೆ ಬೇಕಾದಂತ ಇದರಲ್ಲಿ ಏನಿದೆ, ಐ ರಿಚ್ ಪ್ರೋಟೀನ್ಸ್ ಇದೆ, ವಿಟಮಿನ್ಸ್ ಇದೆ, ನ್ಯೂಟ್ರಿಷನ್ಸ್ ವ್ಯಾಲ್ಯೂಸ್ ಇದೆ. ಈಗ ವಿಟಮಿನ್ ಎ ಇದೆ, ಬಿ ಇದೆ, B1 ಇದೆ, B12 ಇದೆ. B12 ಎಗ್ಗಲ್ ಸಿಗೋಂಥದ್ದು ಆಕ್ಚುಲಿ. ಸೊ ಈಗ B12 ಕಾಂಪೌಂಡ್ ನಮಗೆ ಬೇಕು, ಬೇರೆದ್ರೆ ಸಿಗೋದೇ ಇಲ್ಲ ಅದು, ಬಟ್ ಫ್ರೂಟ್ಸ್ ಅಲ್ಲಿ ಸಿಗೋದು ಕಷ್ಟ. ಸೊ ಇದರಲ್ಲಿ ಹೈ ರಿಚ್ B12 ಕಾಂಪೌಂಡ್ ಇದೆ. ಜೊತೆಗೆ ಇವತ್ತು ಡಯಾಬಿಟಿಕ್ ಬಂದಿದೆ ಅಂದ್ರೆ ಮೇಜರ್ ರೋಲ್ ಇನ್ B12 ಅಂಡ್ B3, B6 ಅಂಡ್ B9 ಡಿಫಿಷಿಯನ್ಸಿ ಇರುತ್ತೆ. ಬಟ್ ಇದರಲ್ಲಿ ಮ್ಯಾಕ್ಸಿಮಮ್ B3 ಅಂಡ್ B6 ಅಂಡ್ B9 ಇರೋದ್ರಿಂದ ಡಿಫಿಷಿಯನ್ಸಿ ಏನಿದೆ ನಮ್ಮ ಬಾಡಿಗೆ 100% ಇದರಿಂದ ಸಿಗತ್ತೆ. ಇದರಲ್ಲಿರುವಂತ ಎಕ್ಸ್ಟ್ರಾಕ್ಟ್ಗಳೆಲ್ಲವೂ ಫ್ರೂಟ್ಸ್ ಎಕ್ಸ್ಟ್ರಾಕ್ಟ್ ಮತ್ತು ವೃದ್ಧಾಪ್ಯನ ದೂರ ಮಾಡುವಂಥವು. ಇದರ ಆಲ್ರೆಡಿ ಇದರಲ್ಲಿರುವಂತ ಎಲ್ಲ ಎಕ್ಸ್ಟ್ರಾಕ್ಟ್ ಏನಿದಾವೆ ಎಲ್ಲವೂ ರಿಸರ್ಚ್ ಆಗಿರೋಂಥವು, ಆಲ್ರೆಡಿ ಪ್ರೂವ್ ಆಗಿರೋವು. ವರ್ಲ್ಡ್ ವೈಡ್ ಈಗ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ ಈ ಎಕ್ಸ್ಟ್ರಾಕ್ಟ್ ಗಳನ್ನ. ದ ಸೇಮ್ ಎಕ್ಸ್ಟ್ರಾಕ್ಟ್ ಗಳಿಂದ ದ ಸಪರೇಟ್ ಒಂದು ಫಾರ್ಮುಲಾ ರೆಡಿ ಆಗಿರೋಂಥದ್ದು ಫಸ್ಟ್ ಟೈಮ್ ಇನ್ ಇಂಡಿಯಾ, ಫಸ್ಟ್ ಟೈಮ್ ಇನ್ ದ ವರ್ಲ್ಡ್. ಇದನ್ನ ಈಗ ಆಲ್ರೆಡಿ ವರ್ಲ್ಡ್ ವೈಡ್ ಇದಕ್ಕೆ ಇದು ರಿಸರ್ಚ್ ಆಗಿರೋಂಥ ಒಂದು ಫಾರ್ಮುಲಾನ ತಗೊಂಡು ಇಂಡಿಯನ್ ಕಂಪನಿ, ಇಂಡಿಯನ್ ರಿಸರ್ಚ್ ಟೀಮು ಇದನ್ನ ರೆಡಿ ಮಾಡಿರೋಂಥದ್ದು. ಯಾಕಂದ್ರೆ ಇದು ಏನಕ್ಕೋಸ್ಕರ ಅಂತ ಹೇಳಿದ್ರೆ, ನಾವು ಇದನ್ನ ಜೀವಕೋಶಗಳ, ದೇಹದ ಜೀವಕೋಶಗಳನ್ನ ರಿಫ್ರೆಶ್ ಮಾಡ್ಕೊಂಡು, ರಿಯಾಕ್ಟಿವೇಟ್ ಮಾಡ್ಕೊಂಡು, ರೀಜನರೇಟ್ ಮಾಡ್ಕೊಂಡು ನಮ್ಮ ದೇಹವನ್ನ ಫಿಟ್ ಅಂಡ್ ಫೈನ್ ಆಗಿ ಇಟ್ಕೊಳಕ್ಕೆ ಸಪೋರ್ಟ್ ಆಗುತ್ತೆ. ಇಟ್ಸ್ ಎ ಮೇಜರ್ ರೋಲ್. ಹಾಗಾದ್ರೆ ಇದು ಎಲ್ಲ ಕಾಯಿಲೆಗೆ ಕೆಲಸ ಮಾಡುವಂತ ಮೆಡಿಸಿನ್ ಅಲ್ಲ. ದಿಸ್ ಇಸ್ ನಾಟ್ ಎ ಮೆಡಿಸಿನ್. ಇದೇನ್ ಮಾಡುತ್ತೆ ಅಂದ್ರೆ ನಮಗೆ ಜೀವಕೋಶಗಳನ್ನ ರಿಫ್ರೆಶ್ ಮಾಡುತ್ತೆ, ಜೀವಕೋಶಗಳನ್ನ ಹೆಲ್ತಿಗೊಳಿಸುತ್ತೆ, ಜೀವಕೋಶಗಳನ್ನ ಆಕ್ಟಿವೇಟ್ ಇಡುತ್ತೆ, ಜೀವಕೋಶಗಳನ್ನ ರೀಬರ್ನ್ ಮಾಡುತ್ತೆ, ರಿಫ್ರೆಶ್ ಮಾಡುತ್ತೆ. ಸೊ ಹಾಗಾಗಿ ಯಾವುದೇ ಏಜಿಂಗ್ ಪ್ರಾಬ್ಲಮ್ಸ್ ಏನಿದೆ ಅಂದ್ರೆ ಇದನ್ನ ಯೂಸ್ ಮಾಡೋದ್ರಿಂದ ನಾವು ಸ್ಟಿಲ್ ಹೆಲ್ತಿಯಾಗಿ ಕಾಣಬಹುದು. ಏಜಿಂಗ್ ಸಪ್ಲಿಮೆಂಟ್ ಅಂತ ಇದು ಮೇಜರ್ ಆಗಿ. ಇದರಲ್ಲಿ ಫ್ರೂಟ್ಸ್ ಅಂಡ್ ಹರ್ಬ್ಸ್ ಎಕ್ಸ್ಟ್ರಾಕ್ಟ್ ಮೇಜರ್ ಇರೋದು, ರಿವರ್ಸೇಜ್ ಪ್ರಾಡಕ್ಟ್ ಇದು. ಈಗ ಎಂಥದ್ದೇ ಐಸೈಟ್ ಪ್ರಾಬ್ಲಮ್, ಯಾಕಂದ್ರೆ ನಮಗೆ ಡಿಫಿಷಿಯನ್ಸಿ ಏನೈತೆ ಅಡಿಯಿಂದ ಮುಡಿಯವರೆಗೆ ಏನೆಲ್ಲ ಹೆಲ್ತ್ ಇಶ್ಯೂ ಇದೆ, ಅದು ಶಾರ್ಟ್ ಟರ್ಮ್ ಡಿಸೀಸ್ ಇರ್ಬೋದು, ಲಾಂಗ್ ಟರ್ಮ್ ಡಿಸೀಸ್ ಇರ್ಬೋದು. ಸೊ ಎಲ್ಲಕ್ಕೂ ಸಪೋರ್ಟ್ ಆಗೋದೆ ಡಿಫಿಷಿಯನ್ಸಿಗಳು. ಸೊ ಅದಕ್ಕೆ ಅಂಥದ್ದೇನು ಮನುಷ್ಯನಿಗೆ ಬೇಕಾದಂತ ಪ್ರೋಟೀನ್ಸ್, ವಿಟಮಿನ್ಸ್, ನ್ಯೂಟ್ರಿಷನ್, ಮ್ಯಾಗ್ನೀಸಿಯಂ, ಐರನ್ ಅಂಡ್ ಜಿಂಕ್ ಅಂಡ್ ಕಾಫರ್ ವರೆಗೆ ಪ್ರತಿಯೊಂದು ಇದರಲ್ಲಿ ಇದೆ. ಇನ್ಕ್ಲೂಡ್ ಹೈಯೆಸ್ಟ್ ಕ್ಯಾಲ್ಸಿಯಂ ಅಂಡ್ ಐರನ್ ಕಾಂಟೆಂಟ್ ಜಾಸ್ತಿ ಇರೋದ್ರಿಂದ ಇವೆಲ್ಲವೂ ಫ್ರೂಟ್ಸ್ ಅಂಡ್ ಹರ್ಬ್ಸ್ ಎಕ್ಸ್ಟ್ರಾಕ್ಟ್ಗಳು ಇಸ್ ಎ ಮೇಜರ್ ರೋಲ್. ಇದು ಫ್ರೂಟ್ಸ್ ಅಂಡ್ ಹರ್ಬ್ಸ್ ಎಕ್ಸ್ಟ್ರಾಕ್ಟ್ಗಳು ಇದರಲ್ಲಿ ಇಸ್ ಎ ಮೇಜರ್ ರೋಲ್. ಅಂದ್ರೆ ನೀವು ಪ್ರಪಂಚಾದ್ಯಂತ, ಸೊ ಇದರಲ್ಲಿ ಒಂದು ಸೆಲಿನಿಯಂ ಅಂತ ಒಂದು ನ್ಯಾಚುರಲ್ ಆಸಿಡ್, ಸೆಲಿನಿಯಂ ಅಂತ. ಸೊ ಇದೊಂದು ಖನಿಜ, ನ್ಯಾಚುರಲ್ ಖನಿಜ. ಇದೊಂದು ಇದನ್ನ ಇಡೀ ಭೂಮಿ ಮೇಲೆ, ಇಡೀ ವಿಶ್ವದಲ್ಲಿ, ಇಡೀ ಜಗತ್ತಿನಾದ್ಯಂತ ಯಾರೆಲ್ಲ ದೀರ್ಘಾಯಸ್ಸನ್ನ ಗಳಿಸಿದ್ದಾರೆ, ಯಾರೆಲ್ಲ 100 ವರ್ಷ, 120 ವರ್ಷ, 130 ವರ್ಷ ಬದುಕಿದ್ದಾರೆ, ಅವರೆಲ್ಲ ಜಾಸ್ತಿ ಯಾವ ತರ ಕಾಂಟೆಂಟ್ ಅಂಡ್ ಕಾಂಪೌಂಡ್ ಅನ್ನ ಬಳಸ್ತಾ ಇದ್ರು ಅಂತ ನೀವು ಚೆಕ್ ಮಾಡಿದ್ರೆ ವರ್ಲ್ಡ್ ವೈಡ್ ಈ ಸೆಲಿನಿಯಂ ಅಂತ ಇಸ್ ಎ ಮೇಜರ್ ರೋಲ್ ಇನ್ ಕಾಂಪೌಂಡ್. ಒಂದು ಖನಿಜ ಸೆಲಿನಿಯಂ ಅಂತ ಐರಿಚ್ಚು ಇದರಲ್ಲಿರುವಂತ ಈ ವಿನ್ಬೆರಿ ಎಕ್ಸ್ಟ್ರಾಕ್ಟ್ ಅಲ್ಲಿ ಬಳಕೆ ಮಾಡಿರುವಂತದ್ರಲ್ಲಿ ಐರಿಚ್ಚು ಸೆಲೆನಿಯಂ ರಿಚ್ ಇದೆ ಇದರಲ್ಲಿ. ಈ ಸೆಲೆನಿಯಂ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಮಗೆ ಈಗ ನಾವು ಆಲ್ರೆಡಿ ಚೆಕ್ ಮಾಡ್ದಂಗೆ ಇಡೀ ವರ್ಲ್ಡ್ ವೈಡ್ ದೀರ್ಘಾಯಸ್ಸನ್ನ, ಅಂದ್ರೆ ಅತ್ಯಂತ ಬಹಳಷ್ಟು ಜನ ಬಹಳ ವರ್ಷ ಬದುಕಿರೋರು, ಅವ್ರ ಆಹಾರ ಏನು, ಅವ್ರೇನ್ ಜಾಸ್ತಿ ಬಳಕೆ ಮಾಡ್ತಾ ಇದ್ರು ಅಂದ್ರೆ ಸೆಲೆನಿಯಂ ಕಾಂಪೌಂಡ್ ಅಂತ, ಸೆಲೆನಿಯಂ ಖನಿಜ. ಅದು ಮೇಜರ್ ರೋಲ್ ಇದೆ ಇದರಲ್ಲಿ. ಸೊ ಹಾಗಾಗಿ ಇದೇನ್ ಮಾಡುತ್ತೆ, ದೀರ್ಘಾಯಸ್ಸಿಗೆ ಸಪೋರ್ಟ್ ಆಗುತ್ತೆ. ಆಂಟಿ ಏಜಿಂಗ್ ರಿಸರ್ಚ್ ಅಡ್ವಾನ್ಸ್, ವೆರಿ ಅಡ್ವಾನ್ಸ್ ಇದೆ. ಅಂದ್ರೆ ನೀವು ವರ್ಲ್ಡ್ ಅಲ್ಲಿ ಇದು ಕಾಂಪಿಟೇಟರ್ಸ್ ಇಲ್ಲ ಅಂದ್ಬಿಡಿ, ಇದಕ್ಕೆ ಯಾರೂ ಕಾಂಪಿಟೇಟರ್ಸ್ ಇಲ್ಲ. ದ ಫಸ್ಟ್ ಟೈಮ್ ಜಗತ್ತಿನ US ಅಲ್ಲೇ ಇಲ್ಲ ಫಸ್ಟ್ ಆಫ್ ಆಲ್. ಸೊ ಆ ತರದ್ದು ಒಂದು ಇಂಡಿಯನ್ ರಿಸರ್ಚ್ ಟೀಮು ಇದನ್ನ ಪ್ರಿಪರೇಷನ್ ಮಾಡಿ ಟೆಸ್ಟಿಂಗ್ ಅಂತ ಲಾಸ್ಟ್ 2 years ಇಂದ ಬಿಟ್ಟು ಈಗ ಜಸ್ಟ್ ಮಾರ್ಕೆಟಿಂಗ್ ಲಾಂಚ್ ಮಾಡಿದೆ. ಇದು ಆಂಟಿ ಏಜಿಂಗ್ ಪ್ರಾಡಕ್ಟ್. ಇದು ಈ ಸೆಲೆನಿಯಂ ನಾನು ಹೇಳಿದೆ ನಿಮಗೆ, ವಿಶ್ವದ ಅತ್ಯಂತ ದೀರ್ಘಕಾಲ ಬದುಕಿರುವ ಜನರ ಆಹಾರದಲ್ಲಿ ಕಂಡು ಬರುವ ಖನಿಜ, ನಿಮಗೆ ಮೇಜರ್ ಆಗಿ ಅದು. ಸೊ ಆ ತರದ್ದಿದೆ. ಹಂಗಾಗಿ ನಾವು ಆಂಟಿ ಏಜಿಂಗ್ ಬರ್ಲಿಕ್ಕೆ ಪಾಸಿಬಿಲಿಟಿನೆಲ್ಲ ಮುಂಚೆಲೆ ನಾವು ಬಳಕೆ ಮಾಡ್ತಾ ಇದ್ರೆ ಆಂಟಿ ಏಜಿಂಗ್ ಬರಲ್ಲ, ಯಂಗರ್ ಲೈಫ್ ಎಂಜಾಯ್ ಮಾಡ್ಬೋದು, ಯಂಗರ್ ತರ ಕಾಣ್ತೀವಿ. ಸೊ ಬೆಸ್ಟ್ ಸಪ್ಲಿಮೆಂಟ್ ಫಾರ್ ಎ ಲಾಂಗ್ ಲೈಫ್ ನಡೆಸಬೇಕು,
ದೀರ್ಘಾಯಸ್ಸು ಡಿಸೀಸ್ ಫ್ರೀ ಲೈಫ್ ಬೇಕು ಅನ್ನೋಂಥ ವ್ಯಕ್ತಿಗಳು, ಮತ್ತು ಆಫ್ಟರ್ 40 ನನಗೊಂದು 40 ವರ್ಷ ಆಗಿದೆಯಪ್ಪ, ರಿಸ್ಕ್ ಬೇಡ ಅನ್ನೋಂಥವ್ರಿಗೆ ದಿ ಬೆಸ್ಟ್ ಹೆಲ್ತ್ ಮೇಂಟೈನಿಂಗ್ ಸಪ್ಲಿಮೆಂಟರಿ ಪ್ರಾಡಕ್ಟ್ ಇದು. ದಿಸ್ ನಾಟ್ ಎ ಮೆಡಿಷನ್ ಬಟ್ ಇಸ್ ದಿ ಬೆಸ್ಟ್ ಸಪ್ಲಿಮೆಂಟರಿ. ಅಂದ್ರೆ ಫೀಲಿಂಗ್ಸೇ ಬರೋದಿಲ್ಲ. ಇದನ್ನು ರೆಗ್ಯುಲರ್ಲಿ ನಾವು ಲೈಫ್ ಸ್ಟೈಲ್ ಆಗಿ ಇದನ್ನ ಅಡಾಪ್ಟ್ ಮಾಡ್ಕೊಂಡ್ರೆ, ನಾವು ಊಟ ಮಾಡ್ತೀವಿ, ತಿಂಡಿ ತಿಂತೀವಿ, ಟೀ ಕುಡಿಯೋದೊಂದು ಅಭ್ಯಾಸ ಏನಿರುತ್ತೆ, ಆದರೆ ಇದನ್ನ ಒಂದು ದಿನಕ್ಕೆ ನಾವು ಇದನ್ನ ಕುಡಿಯೋ ಅಭ್ಯಾಸ ಮಾಡ್ಕೊಂಡ್ರೆ ಫೀಲಿಂಗ್ಸೇ ಬರೋದಿಲ್ಲ. ನಮ್ಗೆ ಏಜ್ ಆಗಿದೆ ಅಂತ ಆಂಟಿ ಏಜಿಂಗ್ ಇರೋದಿಲ್ಲ, ವೃದ್ಧಾಪ್ಯನೇ ಇರೋದಿಲ್ಲ, ಯಂಗರ್ ಆಗಿ ಕಾಣ್ತೀವಿ ಜನರಿಗೆ ನಾವು. ಸೊ ಯಂಗರ್ ಲೈಫ್ ಅನ್ನು ಎಂಜಾಯ್ ಮಾಡ್ತೀವಿ. ಫ್ಯಾಟ್ ಬರ್ನರ್ ಇದು ಮೇಜರ್ ಆಗಿ. ನಮಗೆ ಎವರಿ ಟೈಮ್ 24 ಬಾರ್ ದಿನಕ್ಕೆ 30 ml ಇದನ್ನ ಬಳಕೆ ಮಾಡಿವಿ ಅಂದ್ರೆ ನಮಗೆ ಯಂಗರ್ ಅಲ್ಲಿ ಹೆಂಗಿರ್ತೀವೋ ಆ ತರ ಇದೊಂದು ಚೈತನ್ಯ ಬರುತ್ತೆ. ಮೇಜರ್ ಯಾರು ಮಹಿಳೆಯರಿರ್ಬೋದು, ಪುರುಷರಿರ್ಬೋದು, ಎಲ್ಲರಿಗೂ ಇದೇನಾಗುತ್ತೆ, ಸೊ ಹುಮ್ಮಸ್ ಇರುತ್ತೆ, ನವ ಉಲ್ಲಾಸ ಇರುತ್ತೆ, ಚೈತನ್ಯ ಇರುತ್ತೆ, ಹ್ಯಾಪಿ ಮೂಡ್ ಇರುತ್ತೆ. ಸೊ ಸೋಲು ಸುಸ್ತಿರಲ್ಲ, ಜನರಲ್ ವೀಕ್ನೆಸ್ ಇರಲ್ಲ, ಯಂಗರ್ ಲೈಫ್ ಆಗಿ ನಾವು ಕನ್ವರ್ಟ್ ಆಗ್ಬೋದು. ಫ್ಯಾಟ್ ಇರಲ್ಲ, ಮತ್ತೆ ಫ್ಯಾಟ್ ಬರ್ನರ್ ಫಸ್ಟ್ ಆಫ್ ಆಲ್ ಇದು. ಸೊ ಹಾಗಾಗಿ ಎಲ್ಲರೂ ಹೆಲ್ತಿ ಲೈಫ್ ಅನ್ನು ಲೀಡ್ ಮಾಡಕ್ಕೆ ನಾನು ನಿಮಗೆ ಆಗ್ಲೆಲ್ಲ ಹೇಳಿದೆ, ರಿಚ್ ಕೊಲೆಜನ್ ಅಂತ. ಇದರಲ್ಲಿ ನೀವು ಜಗತ್ತಿನ ಯಾವುದೇ ಫ್ರೂಟ್ಸ್ ಅಂಡ್ ಹರ್ಬ್ಸ್ ಎಕ್ಸ್ಟ್ರಾಕ್ಟ್ ಅಲ್ಲಿ ಬಳಕೆ ಮಾಡೋದಕ್ಕಿಂತ ಹೆಚ್ಚು ಕೊಲೆಜನ್ ಅಂಶ ಇದೆ. ಈ ಕೊಲೆಜನ್ ಏನು ಅಂದ್ರೆ ಟೋಟಲಿ ಕ್ಲಿನಿಕಲಿ ಟೆಸ್ಟೆಡ್, ಇವು ಬೇಸ್ಡ್ ಆನ್ ಸೈಂಟಿಫಿಕ್ ವೇ ಈ ಪ್ರಾಡಕ್ಟ್. ಸೊ ಇದೇನಾಗುತ್ತೆ, ಮೇಜರ್ ಆಗಿ ನಾವೇನು ದೇಹದಲ್ಲಿ ಕೊಲೆಜನ್ ಕಡಿಮೆ ಇರುತ್ತೆ, ಅದಕ್ಕೆ ಪ್ರೋ ಕೊಲೆಜನ್ ಮೇನ್ ನಮ್ಮ ಸ್ಕಿನ್ ಏನಿದೆ ಪುನಶ್ಚೇತನಗೊಳಿಸ್ಲಿಕ್ಕೆ, ಅಂದ್ರೆ ಚರ್ಮ ರೋಗಗಳು ಬರ್ಲಿಕ್ಕೆ, pH ಲೆವೆಲ್ ಚರ್ಮದಲ್ಲಿ ಕಡಿಮೆ ಇರಕ್ಕಾಗ್ಬೋದು, ದಂದಿರ್ಬೋದು, ಮಡುವೆಗಳು ಇರ್ಬೋದು, ಸೊ ಅಥವಾ ವೃದ್ಧಾಪ್ಯ ಬರೋದು, ಅಂದ್ರೆ ರಿಂಕಲ್ಸ್ ಇರೋದು ಫೇಸ್ ಅಲ್ಲಿ. ಸೊ ಇವೆಲ್ಲವೂ ಬರೋದು ಈ ಕೊಲೆಜನ್ ಕಡಿಮೆ ಇರೋದ್ರಿಂದ ಮೇಜರ್ ಆಗಿ. ಸೊ ಇಲ್ಲಿ ನಾವು ಯಾವುದೇ ಆಹಾರ ಬಳಕೆ ಮಾಡಿದ್ರು ಅದು ಪಾಸಿಬಿಲಿಟಿ ಇರಲ್ಲ. ಸೊ ಇದರಲ್ಲಿ ಮೇಜರ್ ಏನು ಅಂದ್ರೆ ಪ್ರೋ ಕಾಲಜನ್ ಮತ್ತೆ ಉತ್ಪತ್ತಿ ಆಗೋದ್ರಿಂದ ದೇಹದಲ್ಲಿ ಆಟೋಮೆಟಿಕಲಿ ನಮ್ಮ ಆಂಟಿ ಏಜಿಂಗ್ ಅಂದ್ರೆ ರಿಂಕಲ್ಸ್ ಫ್ರೀ ಆಗ್ತವೆ, ಫೇಸ್ ಶೈನಿಂಗ್ ಬರುತ್ತೆ, ಚೆನ್ನಾಗಿ ಕಾಣಬಹುದು, ಹ್ಯಾಂಡ್ಸಮ್ ಆಗಿರ್ಬೋದು. ಸೊ ಜೊತೆಗೆ ಶೈನಿಂಗ್ ಬರುತ್ತೆ, ಮಡುವೆಗಳಿದ್ರೆ ಕ್ಲಿಯರ್ ಆಗುತ್ತೆ, ಚರ್ಮ ರೋಗಗಳಿದ್ರೆ ಕ್ಲಿಯರ್ ಆಗುತ್ತೆ, ಚರ್ಮದ ಕ್ಯಾನ್ಸರ್ ಇದ್ರೆ ಕಡಿಮೆ ಆಗುತ್ತೆ. ಸೊ ರಿಯಲಿ ವಂಡರ್ ಕೊಲೋಜನ್. ಸೊ ಇದು ನ್ಯಾಚುರಲಿ ಆಟೋಮೆಟಿಕಲಿ ಉತ್ಪತ್ತಿ ಆಗತ್ತೆ, ದಿ ಬೆಸ್ಟ್ ಅಂಡ್ ದಿ ಬೆಸ್ಟ್ ಪ್ರಾಡಕ್ಟ್. ಸೊ ಇದ್ರ ಜೊತೆಗೆ ಇದನ್ನ ನಾವು ಮತ್ತೆ ಯಾಕೆ ಅಂದ್ರೆ ಇದು ರಿವರ್ಸಲ್ ಮೇಜರ್ ಆಗಿ ಇದರಲ್ಲಿ ಗ್ರೇಪ್ ಸೀಡ್ ಎಕ್ಸ್ಟ್ರಾಕ್ಟ್ ಮೇಜರ್ ಅಲ್ಲಿ, ಅಂದ್ರೆ ಗ್ರೇಪ್ ಸೀಡ್ ಎಕ್ಸ್ಟ್ರಾಕ್ಟ್ ಇದು ವರ್ಕ್ ಮಾಡೋದೇ ಸೆಲ್ಯುಲರ್ ಲೆವೆಲ್ ಆಗಿ. ಇದೇನ್ ಮಾಡುತ್ತೆ, ಲಿವರ್ ಪ್ರಾಬ್ಲಮ್ಸ್, ಲಿವರ್ ಹೆಲ್ತಿ ಆಗಿಡತ್ತೆ, ಲಂಗ್ಸ್ ಅನ್ನ ಹೆಲ್ತಿ ಆಗಿಡತ್ತೆ, ಹಾರ್ಟ್ ಅನ್ನ ಹೆಲ್ತಿ ಆಗಿಡತ್ತೆ. ಟೋಟಲಿ ನಮ್ಮ ದೇಹದಲ್ಲಿರುವಂತ 68 ಇಂಪಾರ್ಟೆಂಟ್ ಆರ್ಗನ್ಸ್ ಅನ್ನು ಸಹ ಹೆಲ್ತಿ ಆಗಿಡತ್ತೆ. ಮೇಜರ್ ರೋಲು. ಇದ್ರ ಜೊತೆಗಿದ್ದು ನಮ್ಮ ಏಜ್ ಅನ್ನ, ಈ ಜೈವಿಕ ವಯಸ್ಸೇನಿದೆ ಬಯೋಲಾಜಿಕಲ್ ಏಜ್ ಅನ್ನ ರಿವರ್ಸ್ ಮಾಡತ್ತೆ. ಅಂದ್ರೆ ನಾವು ಇದನ್ನ ರೆಗ್ಯುಲರ್ಲಿ ಬಳಕೆ ಮಾಡೋದ್ರಿಂದ ಡೇ ಬೈ ಡೇ ರಿವರ್ಸ್ ತರ ಹೆಂಗರ್ ತರ ನಾವು ಕಾಣಬಹುದು. ಇಸ್ ಎ ಮೇಜರ್ ರೋಲು. ಬಟ್ ಇದು ಸೊ ನಮಗೆ ಸೋಲು ಸುಸ್ತು ಇರಲ್ಲ, ಜನರಲ್ ವೀಕ್ನೆಸ್ ಇರಲ್ಲ, ಜೊತೆಗೆ ಅಲರ್ಟ್ನೆಸ್ ಇರುತ್ತೆ, ಮೈಂಡ್ ಶಾರ್ಪ್ ಇರುತ್ತೆ, ಮೆಮೊರಿ ಇನ್ಕ್ರೀಸ್ ಆಗುತ್ತೆ, IQ ಇಂಪ್ರೂವ್ ಆಗುತ್ತೆ, ಅನೆಕ್ಸಿಟಿ ಹೋಗುತ್ತೆ, ಸ್ಟ್ರೆಸ್ ಫ್ರೀ ಆಗುತ್ತೆ, ಟೋಟಲಿ ರಿವರ್ಸ್. ಟೋಟಲಿ ಬಾಡಿ ಈಸ್ ಟೋಟಲಿ ರಿವರ್ಸ್ ಆಗುತ್ತೆ. ಟೋಟಲಿ ಮೆಂಟಲ್ ಏಜ್ ಅಂಡ್ ಫಿಸಿಕಲ್ ಏಜ್ ಎರಡನ್ನೂ ಸಹ ಸ್ಟ್ರಾಂಗ್ ಮಾಡುತ್ತೆ. ಇದರಲ್ಲಿ ದ ಮೇಜರ್ ಆಗಿ ಇದರಲ್ಲಿರುವಂತದ್ದು ಬೆರೀಸ್ ಎಕ್ಸ್ಟ್ರಾಕ್ಟ್, ಬ್ಲಾಕ್ ಬೆರಿ, ಬ್ಲೂಬೆರಿ, ರೆಡ್ ಬೆರಿ, ಹೀಗೆ. ಸೊ ಇವೇನ್ ಮಾಡ್ತವೆ ಅಂದ್ರೆ ಮೇಜರ್ ಆಗಿ ಇವು ನಮ್ಮ ಲೈಫ್ ಅನ್ನ ಯಂಗರ್ ಆಗಿ ಗ್ರೋ ಮಾಡ್ತವೆ. ಅಂದ್ರೆ ಟೋಟಲಿ ಚರ್ಮನೂ ಗ್ರೋ ಆಗುತ್ತೆ, ಸ್ಕಿನ್ ಗ್ರೋ ಇರ್ಬೋದು, ಐಸೆಟ್ ಪ್ರಾಬ್ಲಮ್ಸ್ ಇದ್ರೆ 100% ರಿವರ್ಸ್ ಮಾಡ್ಕೊಂಡ್. ದಿಸ್ ನಾಟ್ ಇ ಮೆಡಿಷನ್ ಬಟ್ ಟೋಟಲಿ ಬಾಡಿ ಆರ್ಗನ್ಸ್ ಯಾವುದೇ ಡಿಫಾಲ್ಟ್ ಇದ್ರು ಅದನ್ನ ರಿವರ್ಸ್ ಮಾಡುತ್ತೆ, ಜೀವಕೋಶಗಳು ಹೆಲ್ತಿಯಾಗಿಡತ್ತೆ, ಚರ್ಮ ರೋಗಗಳಿದ್ರೆ ಸರಿಯಾಗತ್ತೆ, ಜೊತೆಗೆ BP ಶುಗರ್ ಇದ್ರೆ ಸೊ ಆರ್ಗನ್ಸ್ ನ ರಿಫ್ರೆಶ್ ಮಾಡುತ್ತೆ, ರಿಯಾಕ್ಟಿವೇಟ್ ಮಾಡುತ್ತೆ, ರೀಜನರೇಟ್ ಮಾಡುತ್ತೆ. ಜೊತೆಗೆ ಸೊ ಬೆರೀಸ್ ಏನ್ ಮಾಡ್ತವೆ ಅಂದ್ರೆ ನಮಗೆ ಸೊ ಲಾಂಗ್ ಲೈಫ್ ಲೀವ್ ಮಾಡ್ಲಿಕ್ಕೆ ಸಪೋರ್ಟಿಂಗ್ ಆಗುತ್ತೆ. ಆ ತರ ಟೋಟಲಿ ಎಲ್ಲಾ ತರ ಬೆರೀಸ್ ಎಕ್ಸ್ಟ್ರಾಕ್ಟ್ ಗಳಿವು ಇದರಲ್ಲಿ ಆಡ್ ಆಗಿದೆ. ಜೊತೆಗೆ ಬೆರೀಸ್ ಎಕ್ಸ್ಟ್ರಾಕ್ಟ್ ಏನ್ ಮಾಡ್ತಾವ ಅಂದ್ರೆ ನಮಗೆ ಟೋಟಲಿ ದೇಹವನ್ನ ಪುನರ್ ನಿರ್ಮಾಣ ಮಾಡಕ್ ಸಪೋರ್ಟ್ ಮಾಡ್ತವೆ. ಟೋಟಲಿ ದೇಹವನ್ನ
ಪುನರ್ ನಿರ್ಮಾಣ ಮಾಡಲಿಕ್ಕೆ ಸಪೋರ್ಟ್ ಆಗುತ್ತೆ ಮತ್ತು ನಮ್ಮ ಎಲ್ಲ ಆರ್ಗನ್ಸ್ಗಳು ಅಂಗಾಂಗಗಳು ರಿಫ್ರೆಶ್ ಆಗ್ತವೆ. ನಮ್ಮ ಸಿಸ್ಟಮ್ ಅಂತ ಏನೈತೆ, ನಮ್ಮ ವ್ಯವಸ್ಥೆಗಳು, ದೇಹದ ಎಲ್ಲ ವ್ಯವಸ್ಥೆಗಳು ಹೆಲ್ಪ್ ಆಗುತ್ತೆ. ಜೊತೆಗೆ ನಮ್ಗೆ ಏನಾದ್ರು ಒಬೆಸಿಟಿ ಇದ್ರೆ, ಸೊ ಯಾಕಂದ್ರೆ ಫ್ಯಾಟ್ ಕಂಟೆಂಟ್ ಅಂತ HDL ಕಡಿಮೆ ಇದ್ದು LDL ಜಾಸ್ತಿ ಇದ್ರೆ 100% LDL ನ ಕಡಿಮೆ ಮಾಡುತ್ತೆ. ಫ್ಯಾಟ್ ಏನಿದೆ ಅಡಿಯಿಂದ ಮುಡಿಯವರೆಗೆ ಕೊಲೆಸ್ಟ್ರಾಲ್ ಅಂತ ಏನ್ ಕರಿತೀವಿ, ಬ್ಯಾಡ್ ಕೊಲೆಸ್ಟ್ರಾಲ್ 100% ಕಡಿಮೆ ಮಾಡುತ್ತೆ. ಇದು ಡ್ಯಾಮೇಜ್ ಅಂದ್ರೆ ಮಿಕ್ಸ್ಡ್ ಬೇರೀಸ್ ಏನ್ ಮಾಡ್ತವೆ, ರಿಡ್ಯೂಸ್ ಒಬೆಸಿಟಿ ಡ್ಯಾಮೇಜ್. ಒಬೆಸಿಟಿ ಇದ್ರೆ ಅದನ್ನ ಡ್ಯಾಮೇಜ್ ಮಾಡುತ್ತೆ, ಫ್ಯಾಟ್ ಅನ್ನು ಡ್ಯಾಮೇಜ್ ಮಾಡುತ್ತೆ, ಫ್ಯಾಟ್ ಅನ್ನ ಬರ್ನ್ ಮಾಡುತ್ತೆ. ಆಟೋಮೆಟಿಕಲಿ ನಮಗೆ ಒಬೆಸಿಟಿಯಿಂದ ಆಚೆ ಬರ್ಬೋದು. ಸೊ ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು. ಸೊ ಫಿಟ್ ಅಂಡ್ ಫೈನ್ ಆಗಿರಕ್ಕೆ ಇದು ಬೆರೀಸ್ ಸಪೋರ್ಟ್ ಮಾಡ್ತವೆ. ಸೊ ಇದ್ರ ಜೊತೆಗೆ ಇದು ಆಂಟಿ ಏಜಿಂಗ್ ಪ್ರಾಡಕ್ಟ್ ಇರೋದ್ರಿಂದ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಬಟ್ ಇದನ್ನ ಮೇಯ್ನು ಮಕ್ಕಳಿಗೆ ಬಿಲೋ 5 years ಬೇಡ, ಜೊತೆಗೆ ಪ್ರೆಗ್ನೆಂಟ್ ಲೇಡೀಸ್ ಬೇಡ, ಜೊತೆಗೆ ಕಿಡ್ನಿ ಪ್ರಾಬ್ಲಮ್ ಇರೋರು, ಡಯಾಲಿಸಿಸ್ ಮಾಡಿದ್ರೆ ದಯವಿಟ್ಟು ಈ ಮೂವರಿಗೆ ಬಿಟ್ಟು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಹಾಗೆ ಹೆಲ್ತ್ ಇಶ್ಯೂ ಇರೋರು, ಹಾರ್ಟ್ ಪ್ರಾಬ್ಲಮ್, BP, ಶುಗರು, ಅಸ್ತಮಾ, ಅಲರ್ಜಿ ಯಾರು ಬೇಕಾದ್ರೂ ರಿವರ್ಸೈಜ್ ಮಾಡ್ಕೋಬಹುದು. ಸೊ ನೀವು ಏನ್ ಮಾತ್ರೆಗಳು ತಗೊಳ್ತಾ ಇದ್ರೆ ಅಲೋಪತಿನ, ಅದ್ರ ಜೊತೆಗೆ ಇದನ್ನ ಯೂಸ್ ಮಾಡ್ಬೋದು. ಇದನ್ನ ಯೂಸ್ ಮಾಡೋದು ಹೆಲ್ತ್ ಅನ್ನು ಮೇಂಟೈನ್ ಮಾಡಕ್ಕೆ ಫಸ್ಟ್ ಆಫ್ ಆಲ್ ಒಂದು. ಎರಡನೇದು ಡಿಸೀಸ್ ಫ್ರೀ ಲೈಫ್ ಅನ್ನು ಎಂಜಾಯ್ ಮಾಡಕ್ಕೆ. ನಮಗೆ ಆಲ್ರೆಡಿ ಒಂದು ಏಜ್ ಆಗಿದೆ, ಸೊ ನಮಗೆ ಕಾಯಿಲೆಗಳು, ದೀರ್ಘಾವಧಿ ಕಾಯಿಲೆಗಳು ಏನೈತೆ, ಸೊ ಕಾಯಿಲೆಗಳಿಂದ ಹೊರಗೆ ಬರ್ಬೇಕು ಅನ್ನೋದು, ಮತ್ತೆ ಮುಂದೆ ಕಾಯಿಲೆಗಳು ಬರಬಾರ್ದು ಅನ್ನೋದು ಒಂದು ಕಾರಣಕ್ಕೆ ಡಿಸೀಸ್ ಫ್ರೀ ಲೈಫ್ ಅನ್ನು ಎಂಜಾಯ್ ಮಾಡಬೇಕು ಅಂತ ಇದ್ದರು, ಹೆಲ್ತ್ ಅನ್ನು ಮೇಂಟೈನ್ ಮಾಡೋರು 100% ಯಾವುದೇ ಕಾರಣಕ್ಕೂ ಇದನ್ನು ಮಿಸ್ ಮಾಡದಂಗೆ ನಾವು ರೆಗ್ಯುಲರ್ಲಿ ಬಳಸೋಕೆ ಮಾಡಿದ್ರೆ ನಾವು ಹೆಲ್ತಿಯರ್ ಲೈಫ್ ಅನ್ನು ಎಂಜಾಯ್ ಮಾಡ್ಬೋದು. ಕೊಲೆಸ್ಟ್ರಾಲ್ ಫ್ರೀ ಆಗಿರ್ಬೋದು, ಹ್ಯಾಪಿ ಲೈಫ್ ಅನ್ನು ಎಂಜಾಯ್ ಮಾಡ್ಬೋದು, ಡಿಸೀಸ್ ಲೈಫ್ ಅನ್ನು ಎಂಜಾಯ್ ಮಾಡ್ಬೋದು, ದೀರ್ಘಾಯಸ್ಸನ್ನು ಹೆಚ್ಚಿಸ್ಕೋಬಹುದು. ಯಾರಿಗೆಲ್ಲ ಲಾಂಗ್ ಟೈಮ್ ಬದುಕಬೇಕು, ಡಿಸೀಸ್ ಲೈಫ್ ಅನ್ನು ಎಂಜಾಯ್ ಮಾಡ್ಬೇಕು, ಒಂದು ಏಜ್ ಆಯ್ತು, ಹೆಲ್ತ್ ಮೇಂಟೈನ್ ಮಾಡ್ಬೇಕು ಅಂತ ಹೆಲ್ತ್ ಕಾನ್ಸಿಯಸ್ ಇರೋರಿಗೆ ದಿ ಬೆಸ್ಟ್ ಅಂಡ್ ಬೆಸ್ಟ್ ಪ್ರಾಡಕ್ಟ್ ಇದು. ಸೊ ಓಕೆ, ಇದನ್ನ ದಿನ ಸ್ಟಾರ್ಟಿಂಗ್ ಮಾತ್ರ ಒಂದು 15 ml ಪ್ರಾರಂಭದಲ್ಲಿ ನೀರಿನ ಜೊತೆಗೆ ಮಿಕ್ಸ್ ಮಾಡಿಕೊಂಡು, ಸ್ವಲ್ಪ ಬಿಸಿ ಹಾಟ್ ವಾಟರ್ ಇದ್ರೆ ಗುಡ್ಡು, ಇಲ್ಲ ನಾರ್ಮಲ್ ವಾಟರ್ ಆದ್ರೂ ನಡೆಯುತ್ತೆ. ಅದ್ರ ಜೊತೆಗೆ ನಾವು ಒಂದು 15 ml 1 week. ಆಫ್ಟರ್ ಸೆಕೆಂಡ್ ವೀಕ್ ಇಂದ 30 ml ಪರ್ ಡೇ, ಬೆಳಗ್ಗೆ ಅಥವಾ ಸಂಜೆ ಎನಿ ಟೈಮು, ಊಟಕ್ಕಿನ್ನ ಅರ್ಧ ಗಂಟೆ ಮುಂಚೆ. ಇದನ್ನು ಕುಡಿಯೋದು ಮೇಯ್ನು ನಿಧಾನಕ್ಕೆ, ಸಿಪ್ ಬೈ ಸಿಪ್ಪು. ಸೊ ಒಂದ್ ಜಲುರು ಜೊತೆಗೆ ಮುಕ್ಕಳಿಸ್ಬಿಟ್ಟು ನಿಧಾನಕ್ಕೆ ಪೀಸ್ ಆಫ್ ಮೈಂಡ್ ಅಲ್ಲಿ ಒಂದು 3 to 5 minutes ಟೈಮ್ ತಗೊಂಡು ಇದನ್ನ ಯೂಸ್ ಮಾಡಬೇಕು. ಏಕ್ದಮ್ ಜ್ಯೂಸ್ ತರ, ನೀರ್ ಕುಡಿಯೋ ತರ ಕುಡಿಬಾರ್ದು. ಇದನ್ನ ನಿಧಾನಕ್ಕೆ ಇದನ್ನ ಯೂಸ್ ಮಾಡ್ಬೇಕು ಊಟಕ್ಕಿನ್ನ ಅರ್ಧ ಗಂಟೆ ಮುಂಚೆ. ಓಕೆ, ಇದನ್ನ ಪ್ರತಿ ದಿವಸ 4 ಪಾಯಿಂಟ್ಗಳನ್ನ ಮರೆಯೋದ್ ಬೇಡ. ಇದನ್ನ ಪ್ರತಿ ದಿವಸ 30 ml ವಿನಿಬೇರಿನ ಯೂಸ್ ಮಾಡೋದು ಒಂದನೇದು. ಎರಡನೇದು, ಪ್ರತಿ ದಿವಸ ನಾವು 3 to 4 kilometer ವಾಕ್ ಮಾಡೋದು. ಸೊ ಮೂರನೇದಾಗಿ, ಪ್ರತಿ ದಿವಸ 3 to 4 liters ನೀರನ್ನ ಕುಡಿಯೋದು. ಸೊ ಇದ್ರ ಜೊತೆಗೆ 6 to 8 hours ನಿದ್ದೆನ ಮಾಡೋದು. ಈ 4ನ್ನ ನಾವು ರೆಗ್ಯುಲರ್ಲಿ ಮಾಡಿದ್ರೆ 100% ನಾವು ನಮ್ಮ ದೇಹವನ್ನ ರಿವರ್ಸ್ ಮಾಡ್ಕೋಬಹುದು, ರೀಬಿಲ್ಡ್ ಮಾಡ್ಕೋಬಹುದು. ಜೊತೆಗೆ ಡಿಸೀಸ್ ರಿಲೀಫ್ ಅನ್ನು ಎಂಜಾಯ್ ಮಾಡಬಹುದು ದ ಲಾಂಗ್ ಟೈಮ್. ಸೊ ಓಕೆ, ಇಸ್ ದಿ ಬೆಸ್ಟ್ ಪ್ರಾಡಕ್ಟ್, ನೋ ಸೈಡ್ ಎಫೆಕ್ಟ್. ನೀವು ಅಲೋಪತಿಗಳು ಮಾತ್ರೆಗಳೇನಾದ್ರೂ ತಗೊಂತಿದ್ರೆ ಅದ್ರ ಜೊತೆಗೆ ಪ್ರಾರಂಭದಲ್ಲಿ ತಗೋಬಹುದು. BP, ಶುಗರ್ ಇದ್ರೆ ನಿಮ್ ಡಾಕ್ಟರ್ಸ್ನ, ಅಂದ್ರೆ ಆಲ್ರೆಡಿ ನೀವು ಯೂಸ್ ಮಾಡ್ತಾ ಇರ್ರಿ. ಸೊ ಮತ್ತೆ ನಿಮ್ ಡಾಕ್ಟರ್ ಚೆಕ್ಅಪ್ ಮಾಡೋದು ಅಥವಾ ಮಾತ್ರೆಗಳು ತಗೊಳೋದು, ಅದನ್ನ ಡಾಕ್ಟರ್ ಕೇಳಿ ಬಿಡೋದು ಅಥವಾ ಕಂಟಿನ್ಯೂ ಮಾಡೋದು, ಅದನ್ನ ಅವ್ರ ಸಲಹೆ ಮೇರೆಗೆ ಮಾಡ್ಬೇಕು. ಇಟ್ಸ್ ಸಿಸ್ಟಮ್. ಸ್ನೇಹಿತರೆ, ಇದು ನೀವು ಲೈಫ್ ಲೀಡ್ ಮಾಡ್ಬೇಕು, ಎಂಜಾಯ್ ಮಾಡ್ಬೇಕು, ನಾವಿನ್ನೂ ಬಹಳ ದಿವಸ ಡಿಸೀಸ್ ಫ್ರೀ, ಕಾಯಿಲೆನೆ ಬರಬಾರ್ದಪ್ಪ, ಹೆಂಗರ್ ಆಗಿರ್ಬೇಕು ಅನ್ನೋಂಥವ್ರಿಗೆ ಹೆಲ್ತಿ ಪರ್ಸನ್ ಟು ಸ್ಟೇ ಹೆಲ್ತಿ, ಆರೋಗ್ಯವಂತ ಮನುಷ್ಯ ಆರೋಗ್ಯ ಇರ್ಲಿಕ್ಕೆ ಸಪೋರ್ಟ್ ಆಗತ್ತೆ ಇದು. ಅನಾರೋಗ್ಯವಂತ ಮನುಷ್ಯ ಆರೋಗ್ಯ ಇರ್ಲಿಕ್ಕೆ. ಸೊ ಹೆಲ್ತಿ ಪರ್ಸನ್ ಟು ಸ್ಟೇ ಹೆಲ್ತಿ, ಅನ್ಹೆಲ್ತಿ ಪರ್ಸನ್ ಬಿಕಮ್ ಹೆಲ್ತಿ. ಎರಡು ಜನಕ್ಕೂ ಉಪಯೋಗ ಆಗತ್ತೆ. ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಕಾಯಿಲೆ ಬಂದ್ರೂ ಯೂಸ್ ಮಾಡ್ಬೋದು, ಕಾಯಿಲೆ ಬರ್ದವ್ರು ಯೂಸ್ ಮಾಡ್ಬೋದು. ಸೊ ಆಫ್ಟರ್ 40 ವರ್ಷ ಆಗಿರೋರಿಗೆ ವೆರಿ ನೀಡ್ ಅಂಡ್ ಎಸೆನ್ಷಿಯಲ್.
ಸೊ ಪ್ರತಿಯೊಬ್ಬರಿಗೂ ಇದ್ರ ಅವಶ್ಯಕತೆ ಇದೆ. ಸೊ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ. ದಯವಿಟ್ಟು ಇದನ್ನ ಯೂಸ್ ಮಾಡಿ ಯಂಗರ್ ಲೈಫ್ ಅನ್ನ ಎಂಜಾಯ್ ಮಾಡಿ ದೀರ್ಘಾವಧಿ ಆಯುಸ್ಸನ್ನ ಪಡ್ಕೊಳ್ಳಿ ಅನ್ನೋದು ನಮ್ಮ ಬಯಕೆ. ಇದರಿಂದ ಯಾವುದೇ ಕಾರಣಕ್ಕೂ ಯಾವುದು ಸೈಡ್ ಎಫೆಕ್ಟ್ ಗಳಿರೋದಿಲ್ಲ. ಓಕೆ, ಇದು ದಿ ಬೆಸ್ಟ್ ಪ್ರಾಡಕ್ಟ್. ಓಕೆ, ಇದನ್ನ ನೀವು ಯೂಸ್ ಮಾಡಿ ಈ ಪ್ರಾಡಕ್ಟ್ ಅನ್ನ ಲೈಫ್ ಸ್ಟೈಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರುಗಳಿಗೆ ಇದನ್ನ ತಿಳಿಸ್ರಿ ಅಂತ ಹೇಳ್ತಾ, ಸೊ ಇದನ್ನ ಕೇಳಿದಕ್ಕೆ ತಮ್ಮೆಲ್ಲರಿಗೂ ಅನ್ಸುತ್ತಾ ಥ್ಯಾಂಕ್ ಯು ಸರ್, ಲವ್ ಯು.